देवीं सरस्वतीं व्यासं ततो जयमुदीरये अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भीमसेनसमो नास्ति सेनयोरुभयोरपि पाण्डित्ये च पटुत्वे च शूरत्वे च बलेऽपि च आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सासूतपुत्रा विहता राजपुत्री यशस्विनी वधं कृत्वा परीप्सन्ति सूतपुत्रस्य भामिनी। स्वस्त्यस्तु सताम् अशेषसन्मङ्गलानि भवन्तु। श्लोकैकश्रवणपठनमात्रेण कथावक्तुश्च श्रोतॄणां निखिलकलिकतकल्मषापनूतनपटुतरे मोक्षाद्यखिलपुरुषार्थसाधनीभूते श्रीमन्महाभारते विराटपर्वणि यत्किञ्चित् पूर्वोक्तप्रमेयानुवादः। हरिः ओं हरिः ओं हरिः ओं। ಶ್ರೀ ಗುರುಭ್ಯೋ ನಮಃ. ಪರಮಮಂಗಲವಾದ ಮಹಾಭಾರತದಲ್ಲೇನೆ ಸಾರಭೂತವಾದ ಪ್ರತಿನಿತ್ಯದಲ್ಲಿ ಶ್ರವಣ ಮಾಡಬೇಕಾದ ಪಾರಾಯಣ ಮಾಡಬೇಕಾದಂತಹ ಪರ್ವ ಅದು ವಿರಾಟ ಪರ್ವ. ಕೇವಲ ಮಳೆಗಾಗಿ ಅಲ್ಲ, ನಿರಂತರವಾದ ಧರ್ಮದ ಆಚರಣೆ, ಆರೋಗ್ಯ, ಉತ್ತಮವಾದ ಆಯುಷ್ಯ, ಸಕಲ ಸೌಭಾಗ್ಯಕ್ಕಾಗಿ ವಿರಾಟ ಪರ್ವದ ಶ್ರವಣವನ್ನ ನಿತ್ಯ ಮಾಡಬೇಕಂತೆ. ಪ್ರತಿನಿತ್ಯದಲ್ಲಿ ಒಂದು ಅಧ್ಯಾಯವಾದರೂ ವಿರಾಟ ಪರ್ವದ ಪಾರಾಯಣವನ್ನ ಮಾಡಬೇಕು. ಆಚಾರ್ಯರು ಮಹಾಭಾರತ ಆತ್ಮನಿರ್ಣಯದಲ್ಲಿ ವಿರಾಟ ಉದ್ಯೋಗ ಸಾರವಾನಂತ ವಿರಾಟ ಪರ್ವಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಇದರೊಳಗೆ ಜೀವೋತ್ತಮರಾದ ಭೀಮಸೇನ ದೇವರ ಚರಿತ್ರೆ ಇದೆ, ಇಂದ್ರಾವತಾರಿಯಾದ ಅರ್ಜುನನ ಚರಿತ್ರೆ, 5 ಜನ ಪಾಂಡವರಿಗೆ ಅನುಗ್ರಹ ಮಾಡಿದ ಕೃಷ್ಣನ ಕಥೆ ಎಲ್ಲವೂ ಇದರಲ್ಲಿ ಒಳಗೊಂಡದ್ದರಿಂದ ವಿರಾಟ ಪರ್ವ ನಿತ್ಯದಲ್ಲಿ ಶ್ರವಣ ಮಾಡಬೇಕು. ಎಲ್ಲ ಪಾಂಡವರು ವಿರಾಟ ನಗರದಲ್ಲಿ ವಾಸ ಮಾಡ್ತಾ 10 ತಿಂಗಳ ಕಳೆದಿದ್ದಾರೆ. 10 ತಿಂಗಳಾದ ಮೇಲೆ ಕೀಚಕನ ಉಪದ್ರವ ಪ್ರಾರಂಭ ಆಯಿತು. ನಾನಾ ವಿಧವಾದ ಮಾತುಗಳಿಂದ ದ್ರೌಪದಿಯನ್ನ ಪ್ರಲೋಭನೆ ಮಾಡ್ತಾರೆ. ಮದುವೆಗಾಗಿ ಅವಳನ್ನ ಒಪ್ಪಿಸಬೇಕು ಅಂತಾನೆ. ಕೊನೆಗೆ ತನ್ನ ಅಕ್ಕಳಾದ ಸುದೇಶ್ನಾಳಿಗೆ ಹೇಳಿದ, ಏನಾದರೂ ಮಾಡಿ ಅವಳನ್ನ ನನ್ನ ಮನೆಗೆ ಬರೋ ಹಾಗೆ ಮಾಡು ಅಂತ. ನೀನು ಅಡಿಗೆಯನ್ನು ಸಿದ್ಧ ಮಾಡು, ಅದನ್ನು ತರೋದಕ್ಕಾಗಿ ನಾನು ಕಳಿಸ್ತೇನೆ ಅಂತ ಅಕ್ಕ ಹೇಳ್ತಾಳೆ. ಅದನ್ನು ತರೋದಕ್ಕೆ ಹೋಗಿದ್ದಾಳೆ, ಕೈ ಹಿಡಿದಿದ್ದಾನೆ, ಓಡಿ ಬರ್ತಾಳೆ. ಬರುವಾಗ ಸಭಾಮಂಟಪಕ್ಕೆ ಬರೋವರೆಗೂ ಹಿಂಬಾಲಿಸಿಕೊಂಡು ಬಂದ ಅವಳ ಕೂದಲವನ್ನು ಹಿಡಿದು ಕೆಳಗೆ ಹಾಕಿ ಕಾಲಿನಿಂದ ತುಳಿತಾನೆ. ದ್ರೌಪದಿಯ ಬಾಯಿಯಿಂದ ರಕ್ತ ಬರ್ತಾ ಇದೆ. ಸಭೆಯಲ್ಲಿ ಕೂತವರೆಲ್ಲ ಅದನ್ನು ನೋಡ್ತಿದ್ದಾರೆ. ವಿರಾಟ ರಾಜ ನೋಡ್ತಿದ್ದಾನೆ, ಬ್ರಾಹ್ಮಣರೆಲ್ಲ ನೋಡ್ತಿದ್ದಾರೆ. ಆದರೂ ಎದ್ದು ನಿಂತು ಪ್ರತಿಭಟನೆ ಮಾಡೋ ಸಾಮರ್ಥ್ಯ ಯಾರಿಗಿಲ್ಲ, ವಿರಾಟ ರಾಜನಿಗೆ ಇಲ್ಲ. ವಾಸ್ತವಿಕವಾಗಿ ಭೌಮೈನಾಗಬೇಕು ಕೀಚಕ, ಹೆಂಡತಿಯ ತಮ್ಮ. ಆದರೆ ಎದ್ದು ಅವನನ್ನ ಪ್ರಲೋಭನೆ ಮಾಡುವಷ್ಟು ಧೈರ್ಯ ಇಲ್ಲ. ಕೊನೆಗೆ ಆ ಸೈರಂಧ್ರಿ ದ್ರೌಪದಿ ತಾನು ಪರಮಾತ್ಮನಿಗೆ, ಸೂರ್ಯಾಂತರ್ಗತ ನಾರಾಯಣನಿಗೆ ಪ್ರಾರ್ಥನೆ ಮಾಡಿಕೊಂಡಾಗ ಒಬ್ಬ ರಾಕ್ಷಸನನ್ನ ಹೇತಿ ಅನ್ನುವ ದೈತ್ಯನನ್ನು ಕಳಿಸಿಕೊಟ್ಟ. ಯಾವಾಗ ಇವಳು ನೆಲಕ್ಕೆ ಬಿದ್ದಿದ್ದಾಳೆ, ಅವಳನ್ನ ತುಳಿಬೇಕು ಅಂತ ಕೀಚಕ ಬರುವಾಗ ರಾಕ್ಷಸ ಅವನನ್ನು ದೂರ ತಳ್ಳಿ ಬಿಡ್ತಾನೆ. ಕೀಚಕನನ್ನ ಅತೀ ದೂರದಲ್ಲಿ ಹೋಗಿ ಕೀಚಕ ಬೀಳ್ತಾನೆ, ದ್ರೌಪದಿಯನ್ನ ರಕ್ಷಣೆ ಮಾಡ್ತಾನೆ. ಆದರೆ ಆ ಸಭೆಯಲ್ಲಿ ಕೂತವರಲ್ಲಿ ಯಾರ ಬಾಯಿಂದಲೂ ಮಾತು ಬರಲಿಲ್ಲ. ಆದರೆ ನೋಡಿ,
ಜನಮೇಜಯ ರಾಜ ವೈಶಂಪಾಯನನಿಗೆ ಕೇಳ್ತಾನೆ. ಹೇಗೆ ಭಾಗವತದಲ್ಲಿ ಏನಾದರೂ ಗೊಂದಲ ಆದರೆ ತಂದೆ ಪರೀಕ್ಷಿತ ಶುಕಾಚಾರ್ಯ ಕೇಳ್ತಿದ್ದ. ಈಗ ಶುಕಾಚಾರ್ಯರ ಮಗ ಜನಮೇಜಯ ರಾಜ ಕೇಳ್ತಾನೆ, ಅಲ್ಲ ಸ್ವಾಮಿ ವೈಶಂಪಾಯನರೇ, ಅಹೋ ದುಃಖತರಂ ಪ್ರಾಪ್ತ ಕೀಚಕೇನ ಪದಾಹತ ಪತಿವ್ರತ ಮಹಾಭಾಗ ದ್ರೌಪದಿ ಯೋಷಿತಾಂಬರ. ಜನಮೇಜಯ ಅಂತಾನೆ, ವೈಶಂಪಾಯನಾಚಾರ್ಯರೇ, ಕೀಚಕ ಕೂದಲ ಹಿಡಿದು ಕೆಳಗೆ ಹಾಕಿದ, ಕಾಲಿನಿಂದ ತುಳಿದ, ಅವನ ತುಳಿಯೋವರೆಗೂ ದ್ರೌಪದಿ ಸಹನೆ ಮಾಡಿದ್ದು ಹೇಗೆ ಅಂತ ಕೇಳ್ತಾನೆ. ಸಾಮಾನ್ಯ ಸ್ತ್ರೀ ಅಲ್ಲ ಅವಳು, ಸಾಕ್ಷಾತ್ ವಾಯುದೇವರ ಮಡದಿ. ಶಾಪ ಕೊಡೋದಕ್ಕೆ ಸಮರ್ಥ ಇರಲಿಲ್ವ ಅವಳಿಗೆ? ಸಾಮಾನ್ಯ ದೇವತೆಗಳೇ ಬೇಕಾದವರಿಗೆ ಶಾಪ ಕೊಡಬಹುದು. ವಾಯುದೇವರ ಮಡದಿಯಾದ ಸಾಕ್ಷಾತ್ ಭಾರತೀ ದೇವಿಯ ಅವತಾರ ಮಾತ್ರವಲ್ಲ, ಒಳಗೆ 4 ಜನ ಇದ್ದಾರೆ. ಭಾರತೀ ದೇವಿ ಇದ್ದಾಳೆ, ಯಮದೇವರ ಹೆಂಡತಿ ಶ್ಯಾಮಲ, ಇಂದ್ರದೇವರ ಹೆಂಡತಿ ಶಚಿ, ಅಶ್ವಿನಿ ದೇವತೆಗಳ ಹೆಂಡತಿ ಉಷಾ, ರುದ್ರದೇವರ ಹೆಂಡತಿ ಪಾರ್ವತಿ. 5 ಜನ ಒಳಗೆ. 5 ದೇವತಾ ಸ್ತ್ರೀಯರ ಒಂದು ಸನ್ನಿಧಾನ ಅಂದ್ರೆ ದ್ರೌಪದಿ. ಅಂತಹ ಶಾಪ ಕೊಡೋದಕ್ಕೆ ಸಮರ್ಥಳಾದಂತಹ ದ್ರೌಪದಿ ತಾನೇ ಕೀಚಕನಿಗೆ ಶಾಪ ಕೊಡಬೇಕಾಗಿತ್ತಲ್ಲ, ಯಾಕೆ ಕೊಡಲಿಲ್ಲ ಅಂತ ಜನಮೇಜಯ ಕೇಳ್ತಾನೆ. ಇದೇ ದ್ರೌಪದಿ ಅಜ್ಞಾತವಾಸಕ್ಕಿಂತ ಮೊದಲು ವನವಾಸದಲ್ಲಿ ಇರುವಾಗ ಒಂದು ಸಲ ದುಶ್ಶಲೆಯ ಗಂಡ ಜಯದ್ರಥ ಅವನು ಬಂದಿದ್ದ. ಇದೇ ರೀತಿ ದ್ರೌಪದಿಯನ್ನ ಎಳೆದುಕೊಂಡು ಹೋಗ್ತಾನೆ. ಆ ಸಂದರ್ಭದಲ್ಲಿಯೂ ಕೂಡ ಅವನು ಶಾಪ ಕೊಡಲಿಲ್ಲ. ಯಾಕೆ ಹೀಗೆ ಅಂತ ಕೇಳ್ತಾನೆ ಜನಮೇಜಯ. ಇಷ್ಟು ಸಾಮರ್ಥ್ಯ ತಮ್ಮಲ್ಲಿ ಇರುವಾಗ, ಶಕ್ತಿ ಇರುವಾಗ ಯಾಕೆ ಇವರು ಶಾಪ ಕೊಡೋದಿಲ್ಲ? ತೇಜೋ ರಾಶಿರಿಯಂ ದೇವಿ ಧರ್ಮಜ್ಞ ಸತ್ಯವಾದಿನಿ. ಅಗ್ನಿಯನ್ನ ನೋಡಿದರೆ ದೂರದಿಂದ ಹತ್ರ ಹೋಗಲ್ಲ ಜನ. ಅಗ್ನಿಯನ್ನ ಕಂಡಾಕ್ಷಣ ಸುಡುತ್ತದೆ ಅಂತ ಹೇಗೆ ಭಯವೋ, ಆ ಅಗ್ನಿಗಿಂತಲೂ ಪ್ರಚಂಡ ತೇಜಸ್ವಿಗಳು ಇವರೆಲ್ಲ ದೇವತೆಗಳು. ತಮಗೆ ಇಷ್ಟು ಅವಮಾನವಾಗಿ ಕಾಲಿನಿಂದ ಕೀಚಕ ತುಳಿಯುವವರೆಗೂ ಅದನ್ನ ಸಹನ ಮಾಡ್ತಾಳಲ್ಲ, ಯಾಕೆ ಅಂತ ಕೇಳ್ತಾನೆ. ಶಾಪ ಕೊಡಬಹುದಾಗಿತ್ತು, ಬೈಬಹುದಾಗಿತ್ತು, ಇನ್ನೇನೋ ಮಾಡಬೇಕಾಗಿತ್ತು. ಒಟ್ಟಾರೆ 2 ಪ್ರಶ್ನೆ ಕೇಳ್ತಾನೆ ಜನಮೇಜಯ. ಕೀಚಕ ಒದೆಯುವವರೆಗೂ, ಬಾಯಿಯಿಂದ ರಕ್ತ ಬರೋವರೆಗೂ ಯಾಕೆ ಸುಮ್ಮನೆ ಇದ್ದು ದ್ರೌಪದಿ, ಯಾಕೆ ಶಾಪ ಕೊಡಲಿಲ್ಲ ಅಂತ ಒಂದು ಪ್ರಶ್ನೆ. 2ನೇ ಪ್ರಶ್ನೆ, ಈ ಕೀಚಕ ಯಾರು, ಯಾರ ಮಗ ಇವನು? ಅವನು ಅಷ್ಟು ತುಂಬಿದ ಸಭೆಯೊಳಗೆ ದ್ರೌಪದಿಯನ್ನ ಕಾಲಿನಿಂದ ತುಳಿತಾನೆ. 5 ಜನ ಗಂಡಂದ್ರೆ ಎದುರುಗಡೆ ಇದ್ದಾರೆ, ವಿರಾಟ ರಾಜ ಇದ್ದಾನೆ, ಯಾರ ಭಯವೂ ಇರಲಿಲ್ವ ಅವನಿಗೆ? ದಯಮಾಡಿ ಈ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಜನಮೇಜಯ ಕೇಳಿದಾಗ ವೈಶಂಪಾಯನರಂತಾರೆ, ತ್ವದುಕ್ತೋಯಮನು ಪ್ರಶ್ನಃ ಕುರುಣಾಂ ಕೀರ್ತಿವರ್ಧನ ಏತತ್ ಸರ್ವಂ ಯಥಾ ವಕ್ಷೆ ವಿಸ್ತರೇಣೇವ ಪಾರ್ಥಿವ. ಜನಮೇಜಯ, ಒಳ್ಳೆ ಪ್ರಶ್ನೆ ಮಾಡಿದ್ದಿ. ನೀನು ಮಾಡಿದ ಪ್ರಶ್ನೆ ಇದು ನಿನಗೆ ಮಾತ್ರ ಉಪಯೋಗ ಅಲ್ಲ, ನಾಳೆ ಬರುವ ಜನರಿಗೆಲ್ಲ ಉಪಯೋಗ ಆಗತ್ತೆ. ಅವಶ್ಯವಾಗಿ ಹೇಳ್ತೇನೆ. ಮೊದಲನೇದಾಗಿ, ದ್ರೌಪದಿ ಕೀಚಕನಿಗೆ ಶಾಪ ಕೊಡೋದಕ್ಕೆ ಸಮರ್ಥಳು, ಮಹಾ ತೇಜಸ್ಸು. ಆದರೂ ಕೂಡ ಯಾವಾಗ ಯಾವ ಅವತಾರದಲ್ಲಿ ಏನು ಕಾರ್ಯ ತಾವು ಮಾಡಬೇಕು, ಯಾವ ಕಾರ್ಯ ಗಂಡನಿಂದ ನಡಿಬೇಕು ಅಂತ ದೇವರು ಅವತಾರ ಮಾಡುವಾಗಲೇ ಆಜ್ಞೆ ಮಾಡಿಬಿಡ್ತಾನೆ. ಇಲ್ಲಲ್ಲ, ಅಲ್ಲೇನೆ ಶಾಪ ಕೊಡಬಹುದಾಗಿತ್ತು. ಯಾವ ಜೂಜಾಟ ಆಡಿ ವನವಾಸಕ್ಕೆ ಅಜ್ಞಾತವಾಸಕ್ಕೆ ಬಂದ್ರೋ ಆ ಜೂಜಾಟದಲ್ಲೇನೆ ದುರ್ಯೋಧನ ದುಶ್ಯಾಸನಿಗೆ ಶಾಪ ಕೊಡಬಹುದಾಗಿತ್ತಲ್ಲ. ಇದೊಂದು ಪತಿವ್ರತಾ ಸ್ತ್ರೀಯರಲ್ಲಿರುವ ಧರ್ಮ ಅಂತಾರೆ. ವಿಶೇಷವಾಗಿ ಕೀಚಕನಿಗೆ ದ್ರೌಪದಿ ಬಹಳಾದ್ರೆ ಶಾಪ ಕೊಡಬಹುದಾಗಿತ್ತಷ್ಟೆ. ಆದರೆ ಕೀಚಕ ಶಾಪದಿಂದ ಸಾಯೋ ವ್ಯಕ್ತಿಯಲ್ಲ, ಅವನಿಗೆ ದೇಹ ದಂಡ ಕೊಡಬೇಕು. ಆ ದಂಡ ಗಂಡ ಕೊಡ್ತಾನೆ ಭೀಮಸೇನ. ಹಾಗಾಗಿ ತಾನು ಸಹನೆ ಮಾಡ್ತಾಳೆ. ಸಹನೆ ಕ್ಷಮಾ ಗುಣ, ಇದು ಹೆಣ್ಣು ಮಕ್ಕಳಲ್ಲಿ ಇರಬೇಕಾದ ದೊಡ್ಡ ಗುಣ ಅಂತ ಒಂದು ಜಗತ್ತಿಗೆ ತೋರಿಸಬೇಕಾಗಿದೆ. 2ನೇದಾಗಿ, ಈಗ ನೋಡಿ, ಒಂದು ಸಣ್ಣದಾದ, ಕನ್ನಡದಲ್ಲಿ ಇದೆಯಲ್ಲ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ದ್ರೌಪದಿಯ ದೃಷ್ಟಿಯೊಳಗೆ ಸಣ್ಣ ಹುಳ ಈ ಕೀಚಕ. ಜೀವೋತ್ತಮರಾದ ವಾಯುದೇವರ ಹೆಂಡತಿ. ಇನ್ನೊಂದು ಮಾತು ಮರಿಬೇಡಿ, ಯಾವಾಗಲೇ ನೋಡಿ, ಯಾರು ಯಾರಿಗೆ ಶಾಪ ಕೊಡಲಿ ಏನಾಗತ್ತೆ ಗೊತ್ತಾ?
ಪುಣ್ಯ ಹಾನಿಯಾಗತ್ತೆ. ದೇವತೆಗಳು ಶಾಪ ಕೊಡೋದಕ್ಕೆ ಯಾಕೆ ಹೆದರ್ತಾರೆ? ತಮ್ಮಲ್ಲಿ ತಪಸ್ಸು ಇದೆ, ಸಾಮರ್ಥ್ಯ ಇದೆ, ಎಲ್ಲ ಇದೆ. ಆದರೆ ಶಾಪ ಕೊಡೋದು ಅಷ್ಟು ಸುಲಭ ಅಲ್ಲ. ಒಂದು ಶಾಪ ಬಾಯಿಂದ ಬಂದ್ರೆ ಅದರ ಜೊತೆಗೆ ಅವರು ಮಾಡಿದ ಧರ್ಮ ಆಚರಣೆಯಿಂದ ಬಂದ ಏನು ಪುಣ್ಯ ಇದೆ, ಏಕಾದಶಿ ಮಾಡಿ, ಪಾರಾಯಣ ಮಾಡಿ, ಪಾಠ ಮಾಡಿ, ಪೂಜೆ ಮಾಡಿ, ಜಪ ಮಾಡಿ, ತೀರ್ಥಯಾತ್ರೆ ಮಾಡಿ, ಅಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದ ಪುಣ್ಯ ಒಬ್ಬ ವ್ಯಕ್ತಿಗೆ ಶಾಪ ಕೊಟ್ಟರೆ ಸಾಕು, ಜರ್ರದೆ ಇಳಿದು. ಶಾಪ ಕೊಟ್ಟಾಗ, ದೊಡ್ಡವರನ್ನ ಅವಮಾನ ಮಾಡಿದಾಗ, ಅಥವಾ ದೊಡ್ಡವರ ನಿಂದೆಯನ್ನ ಕೂತ್ಕೊಂಡು ಕೇಳದಾಗ, ಯಾರೋ ಮಾಡ್ತಾ ಇರುವಾಗ ಅದನ್ನ ಕೂತ್ಕೊಂಡು ಶ್ರವಣ ಮಾಡಿದರೂ ಪುಣ್ಯ ಎಲ್ಲ ಹಾಳ ಹೋಗ್ತದೆ. ಹಾಗಾಗಿ ತಾವು ಸಂಪಾದನೆ ಮಾಡಿದ ಪುಣ್ಯ ಹಾಳಾಗಬಾರದು ಅಂತ ದ್ರೌಪದಿ ಶಾಪ ಕೊಡಲಿಲ್ಲ. ಎರಡನೇದ್ದು, ಕೀಚಕ ಯಾರು ಅಂತ ಕೇಳಿದ್ದಕ್ಕೆ ವೈಶಂಪಾಯನರು ಕೀಚಕನ ಜನ್ಮದ ವೃತ್ತಾಂತವನ್ನು ಹೇಳ್ತಾರೆ. ವಾಸ್ತವಿಕವಾಗಿ ರಥಕಾಲವತೀಯಂ ಹಿ ಕ್ರಿಯಾಯುಕ್ತಂ ದ್ವಿಜನ್ಮನ ಕ್ಷತ್ರಿಯಾದವರಂ ವೈಶ್ಯ ವಿಶಿಷ್ಟಮಿತಿ ಚಕ್ಷತೆ. ನೋಡು ಜನಮೇಜಯ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ಜಾತಿಗಳಿರ್ತವೆ. ಬ್ರಾಹ್ಮಣನಿಗೆ, ಬ್ರಾಹ್ಮಣ ಜಾತಿಯ ಕನ್ಯೆಯಲ್ಲಿ ಹುಟ್ಟಿದ ಮಗನಿಗೆ ಬ್ರಾಹ್ಮಣ ಹುಡುಗ ಅಥವಾ ಬ್ರಾಹ್ಮಣ ಸಂತಾನ ಅಂತಾರೆ. ಆದರೆ ಬ್ರಾಹ್ಮಣ ಸ್ತ್ರೀಯಲ್ಲಿ ಕ್ಷತ್ರಿಯನಿಂದ ಹುಟ್ಟಿದಂತಹ ಸಂತಾನ ಏನಿದೆ, ತಾಯಿ ಬ್ರಾಹ್ಮಣ ಜಾತಿಯವಳು, ತಂದೆ ಮಾತ್ರ ಕ್ಷತ್ರಿಯ, ಅವರಿಬ್ಬರಿಂದ ಹುಟ್ಟಿದ ಸಂತಾನವನ್ನು ಸೂತ ಅಂತ ಕರೆಯೋದು. ಸೂತ ಜಾತಿ ಅಂತೇನಿದೆ, ಶ್ರೀಮದ್ ಭಾಗವತಾದಿಗಳೆಲ್ಲ ಉಪದೇಶ ಮಾಡಿದ ಸೂತಾಚಾರ್ಯರು ಇದೇ ಜಾತಿಯವರೇ. ಬ್ರಾಹ್ಮಣ ಸ್ತ್ರೀಯಲ್ಲಿ ಕ್ಷತ್ರಿಯನಿಂದ ಹುಟ್ಟಿದವರು. ಹಾಗಾಗಿ ಆ ಬ್ರಾಹ್ಮಣ ಕನ್ಯಾ ಕ್ಷತ್ರಿಯ ವರ ಅವರಿಬ್ಬರಿಂದ ಹುಟ್ಟಿದ್ದಕ್ಕೆ ಇವರಿಗೆ ಸಂಸ್ಕಾರ ಇದೆ. ಬ್ರಾಹ್ಮಣ ಸ್ತ್ರೀಯರಲ್ಲಿ ಹುಟ್ಟಿದ್ದರಿಂದ ಸಂಸ್ಕಾರ ಇದೆ. ಆದರೆ ಬ್ರಾಹ್ಮಣ ಸಂಸ್ಕಾರ ಅಲ್ಲ, ಅವರ ಪ್ರತ್ಯೇಕ ಸಂಸ್ಕಾರ ಉಂಟು. ಕರ್ಣನಿಗೂ ಆದದ್ದಿದೆ. ವಾಸ್ತವಿಕವಾಗಿ ಕುಂತಿಯ ಮಗನಾದರೂ ಅವನನ್ನ ಕ್ಷತ್ರಿಯ ಅಂತ ಕರೆಯಲಿಲ್ಲ. ಅಕ್ಷತ್ರ ಸಂಸ್ಕಾರಯುತೋ ಜಾತೋಪಿ ಕ್ಷತ್ರಿಯೇ ಕುರೆ ನ ಕ್ಷತ್ರಿಯೋ ಹಿ ಭವತಿ ಯಥಾ ವ್ರಾಪ್ತ್ಯೋ ದ್ವಿಜೋತ್ತಮ. ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ಹಾಗಾಗಿ ಬ್ರಾಹ್ಮಣ ಸ್ತ್ರೀಯಲ್ಲಿ ಕ್ಷತ್ರಿಯನಿಂದ ಹುಟ್ಟಿದವನು ಇವನು ಎಲ್ಲಿ ಬರ್ತಾನೆ? ಹಾಗಾದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರ ಮಧ್ಯದಲ್ಲಿ ಬರ್ತಾನೆ. ಕ್ಷತ್ರಿಯ ಮತ್ತು ವೈಶ್ಯರ ಮಧ್ಯದಲ್ಲಿ ಇದೊಂದು ಪ್ರತ್ಯೇಕ ಜಾತಿ. ಯಾಕಂದ್ರೆ ಕ್ಷತ್ರಿಯ ಗಂಡ, ಬ್ರಾಹ್ಮಣ ಕನ್ಯೆ. ಕ್ಷತ್ರಿಯರ ಮೇಲೆ ಬರಲ್ಲ, ಕ್ಷತ್ರಿಯರ ಕೆಳಗೆ, ವೈಶ್ಯರ ಮೇಲೆ. ಆ ಮಧ್ಯದಲ್ಲಿ ಬರುವಂತಹ ಒಂದು ಜಾತಿ ಸೂತ ಜಾತಿ. ಆ ಸೂತ ಜಾತಿಯಲ್ಲಿ ಹುಟ್ಟಿದಂಥವನು ಈ ಕೀಚಕ. ವಾಸ್ತವಿಕವಾಗಿ ಕೀಚಕ ಮತ್ತು ಸುದೇಶ್ನ, ವಿರಾಟರಾಜರ ಹೆಂಡತಿ, ಇವರು ಒಂದೇ ಗರ್ಭದಿಂದ ಬಂದವರಲ್ಲ. ಒಂದೇ ಗರ್ಭದಿಂದ ಬಂದವರಲ್ಲ. ಯಾಕಂದ್ರೆ ಸೂತ ಜಾತಿಯೊಳಗೆ ಕೇಕಯ ಅಂತ ಒಬ್ಬ ರಾಜ ಇದ್ದ, ಮಹಾಪ್ರಸಿಷ್ಠನಾದ ರಾಜ. ಆ ಕೇಕಯ ರಾಜನಿಗೆ ಇಬ್ಬರು ಮಡದಿಯರು. ಅದರಲ್ಲಿ ಒಬ್ಬ ಹೆಂಡತಿಯಲ್ಲಿ ಹುಟ್ಟಿದವನು ಕೀಚಕ, ಇನ್ನೊಬ್ಬ ಹೆಂಡತಿಯಲ್ಲಿ ಹುಟ್ಟಿದವನು ಸುದೇಶ್ನ. ಇಬ್ಬರ ತಾಯಂದ್ರು ಬೇರೆ. ಕೀಚಕನ ತಾಯಿ ಬೇರೆ, ಸುದೇಶ್ನಾಳ ತಾಯಿ ಬೇರೆ. ಆದರೆ ತಂದೆ ಮಾತ್ರ ಒಬ್ಬನೇ. ಮುಂದೇನಾಯಿತಂದ್ರೆ ಈ ಕೀಚಕ ಹುಟ್ಟಿದ ಮೇಲೆ ಸಾಮಾನ್ಯವಾಗಿ ನೋಡಿ, ಸೂತ ಜಾತಿಯಿಂದ ಹುಟ್ಟಿದ ಕನ್ಯವನ್ನ ಸೂತರೇ ಮದುವೆ ಆಗಬೇಕು. ಸುದೇಶ್ನ ವಿರಾಟ ರಾಜನ ಮದುವೆ ಆದ್ರು. ವಿರಾಟ ಕ್ಷತ್ರಿಯ ಅಲ್ವಾ? ವಾಸ್ತವಿಕವಾಗಿ ಈ ರಾಜ ಯಾರವನು? ಕೇಕಯ ರಾಜನಿಂದ ಹುಟ್ಟಿದವಳು. ದ್ವಿತೀಯಾಯಾಂತು ಮಾಲವ್ಯಾಂ ಚಿತ್ರಾಯ ಅವರಜಾಯತ. ಈ ವಿರಾಟ ರಾಜನಿಗೆ ಮೊದಲು ಮದುವೆಯಾಗಿದ್ದು ಚಿತ್ರ ಅನ್ನುವಂತಹ ಸ್ತ್ರೀ ಜೊತೆಗೆ. ಎರಡನೆಯವಳು ಸುದೇಶ್ನ, ಎರಡನೇ ಮದುವೆ ಇದು. ಮೊದಲನೇ ಮದುವೆ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದ ಕನ್ಯೆ ಆಯಿತು. ಆ ಪ್ರಥಮ ಪುತ್ರ ಹೆಂಡತಿಯಲ್ಲಿ ಶ್ವೇತ ಅಂತ ಒಬ್ಬ ಮಗ ಹುಟ್ಟಿದ ವಿರಾಟ ರಾಜನಿಗೆ ಮೊದಲನೇ ಹೆಂಡತಿಯಲ್ಲಿ. ಆ ಎರಡನೆಯವಳು ಇವಳನ್ನ ಮತ್ತೆ
ಅವಳು ಮರಣ ಹೊಂದಿದ ಮೇಲೆ, ಹಿಂದಿನ ಕಾಲದಲ್ಲಿ ಇತ್ತು, ಮರಣ ಹೊಂದಿದ ಮೇಲೂ ಎರಡನೇದು ಮಾಡ್ಕೊಳ್ತಿದ್ರು, ಅಥವಾ ಅವಳಿದ್ದಾಗಲೇ ಅವಳಲ್ಲಿ ಸಂತಾನವಾಗಿಲ್ಲ ಅಂದ್ರೂ ಕ್ಷತ್ರಿಯರು ಇನ್ನೊಂದು ಮದುವೆ ಆಗ್ತಿದ್ರು. ವಿರಾಟ ರಾಜ ಎರಡನೇದ್ದು ಸುದೇಷ್ಣೆಯನ್ನ ವಿವಾಹ ಮಾಡ್ಕೊಳ್ತಾನೆ. ಸುದೇಷ್ಣೆಯಲ್ಲಿ ಇಬ್ಬರು ಮಕ್ಕಳಾದರು ವಿರಾಟನಿಗೆ, ಉತ್ತರ ಕುಮಾರ, ಉತ್ತರ, ಹೀಗೆ ಇಬ್ಬರು ಮಕ್ಕಳಾದರು. ಆದರೆ ಅವತ್ತಿನಿಂದ ವಾಸ್ತವಿಕವಾಗಿ ಬೇರೆ ತಾಯಿಯಲ್ಲಿ ಹುಟ್ಟಿದರೂ ಕೂಡ ಸುದೇಷ್ಣ ಮಾತ್ರ ಅವನನ್ನ ತಮ್ಮ ಅನ್ನುವ ರೀತಿಯಲ್ಲಿ ಪ್ರೀತಿ ಮಾಡ್ತಾ ಇದ್ದು, ಅಷ್ಟು ದುಷ್ಟನಾಗಿ ಬೆಳೆದ. ಸೂತ ಜಾತಿಯ ಸಂಸ್ಕಾರ ಸಿಕ್ಕಿತು. ಮೇಲಾಗಿ ಬೆಳೆದಂತೆ ಅವನಲ್ಲಿ ಕ್ರೌರ್ಯ, ವಂಚನೆ, ಹೊಡೆಯೋದು ಅಷ್ಟು ಘೋರವಾಗಿ ಬೆಳೆದಿದ್ದಾನೆ. ವಾಸ್ತವಿಕವಾಗಿ ವಿರಾಟ ರಾಜನ ದೊಡ್ಡ ಅರಮನೆಗೆ ಕಾವಲುಗಾರಾಗಿದ್ದವನು. ಒಂದು ಸಣ್ಣದಾದ ಒಂದು ಸೊಳ್ಳೆನೂ ಒಳಬರೋ ಹಾಗಿಲ್ಲ, ಅಷ್ಟು ಭದ್ರವಾಗಿ ನೋಡ್ಕೊಳ್ಳುತ್ತಿದ್ದ. ಅನ್ನೋದಕ್ಕಾಗಿ ಕೀಚಕ ದ್ರೌಪದಿಯನ್ನ ತೊಂದರೆ ಕೊಟ್ಟಾಗ ಯಾರು ಎದ್ದು ನಿಂತು ಮಾತಾಡಲಿಲ್ಲ. ಆದರೆ ದ್ರೌಪದಿ ಮಾತ್ರ ವಿರಾಟ ರಾಜನನ್ನ ಬೈತಾಳೆ. ರಾಜನನ್ನ, ರಾಣಿಯನ್ನ, ಒಬ್ಬ ಅತಿಥಿ ಅಂತ ನಿಮ್ಮ ಬಾಗಿಲಿಗೆ ಬಂದು ನಿಮ್ಮಿಂದ ಆಶ್ರಯ ಪಡೆಯುವಾಗ ನಮ್ಮ ಜವಾಬ್ದಾರಿ ನಿಮ್ದಲ್ವಾ? ಹಾಗಾದರೆ ನಾವು ಈ ರಾಜ್ಯದಲ್ಲಿ ಇರೋವರೆಗೂ ನಮ್ದೆಲ್ಲ ಸೊತ್ತು ನಿಮ್ದು. ನಿಮ್ಮ ಅತಿಥಿಯಾಗ ಬಂದ ನಮ್ಮನ್ನ ನಿಮ್ಮ ರಾಜ್ಯದ ಒಬ್ಬ ಪ್ರಜೆ ಹೊಡಿತಾನೆ, ಅದನ್ನು ಕಣ್ಣೆದುರು ಇಟ್ಕೊಂಡು ನೋಡ್ತೀರಲ್ಲ ನೀವು. ಪ್ರತೀಕಾರ ಮಾಡಲಿಲ್ಲ, ಯಾಕೆ ಅನ್ನಲಿಲ್ಲ. ವಿರಾಟ ರಾಜನಿಗೆ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಪಾಪ. ಇದರೊಳಗೆ ಯಾರದ ತಪ್ಪು ಅಂತ ಗೊಂದಲ ಅವನಿಗೆ. ಯಾಕಂದ್ರೆ ಇದೆಲ್ಲ ಮಾಡಿದ ಹೆಂಡತಿ ಅಲ್ವಾ. ದ್ರೌಪದಿಯನ್ನ ಅಲ್ಲಿ ಕಳಿಸಿದ್ದು, ಅಲ್ಲಿಂದ ಮದ್ಯವನ್ನ, ಮಾಂಸವನ್ನ ತರೋದಕ್ಕಾಗಿ ಹೇಳಿದ್ದು, ದ್ರೌಪದಿ ಅಲ್ಲಿ ಬಂದಾಗ ಅವಳ ಜೊತೆಗೆ ಮಾತಾಡು ಅಂತ ಹೇಳಿದ್ದೇ ಅಕ್ಕ. ಒಳಗಿನ ವಿಚಾರಗಳು ಗೊತ್ತಿರಲಿಲ್ಲ. ಹಾಗಾಗಿ ಕಿಂ ಕರೋಮಿ ಕ್ವಗಚ್ಛಾಮಿ ಕಥಂ ಕಾರ್ಯಂ ಭವೇನ್ ಮಮ, ಯಾರ ಹತ್ರ ಹೇಳಬೇಕೀಗ? ಏನಾದರೂ ಕಷ್ಟ ಬಂದ್ರೆ ರಾಜನ ಹತ್ರ ಹೇಳಬೇಕು. ರಾಜನೇ ಕಣ್ಣೆದುರಿಟ್ಕೊಂಡು ನೋಡ್ತಿದ್ದಾನೆ. ಆ ಸಭೆಯಲ್ಲಿ ಕೂತವರಿಗೆಲ್ಲ ಹೇಳ್ತಾರೆ, ಸಭೆಯಲ್ಲಿ ಕೂತ ಬ್ರಾಹ್ಮಣರಿಗೆ, ಅಲ್ಲಿ ಕೂತ ಋಷಿಮುನಿಗಳಿಗೆ ಎಲ್ಲರ ಜೊತೆಗೂ ದ್ರೌಪದಿ ಮಾತಾಡ್ತಾಳೆ. ಯಾರು ಪ್ರತೀಕಾರ ಮಾಡಲಿಲ್ಲ. ಅವತ್ತು ರಾತ್ರಿ ಹೊತ್ತು ಎಲ್ಲರೂ ಮಲಗಿದ್ದಾರೆ. ಭೀಮಸೇನ ದೇವರು ಅಡಿಗೆ ಮನೆಯೊಳಗೆ ನಿದ್ದೆ ಬರ್ತಿಲ್ಲ ಅವರಿಗೆ. ಅವರು ಮಲಗೋದು ಅಡಿಗೆ ಮನೆಯಲ್ಲಿ ಮಲಗುತ್ತಿದ್ದರಂತೆ. ಎಲ್ಲರೂ ಗಾಢವಾಗಿ ಮಲಗಿದಾಗ ದ್ರೌಪದಿ ತಾನು ಮಲಗಿದಲ್ಲಿ ಎದ್ದು ಅಡಿಗೆ ಮನೆಗೆ ಬರ್ತಾಳೆ. ಅಡಿಗೆ ಮನೆಗೆ ಬಂದು ನೋಡ್ತಾಳೆ. ಭೀಮಸೇನ ದೇವರು ತಕ್ಷಣ ಎದ್ದು ಕೂತ. ಸಾವಯ್ಯವಾನಹಂ ಪ್ರಾಪ್ಯ ಭೀಮಸೇನಂ ಶುಚಿಸ್ಮಿತ. ದ್ರೌಪದಿ ಬಂದದ್ದನ್ನ ನೋಡಿ ಭೀಮಸೇನ ದೇವರ ಹೇಳ್ತಾರೆ, ಎದ್ದು ಕೇಳ್ತಾರೆ, ಏನಾದರೂ ಬೇಕಿತ್ತ? ಮಧ್ಯರಾತ್ರಿ ಅಡಿಗೆ ಮನೆಗೆ ಬಂದ್ರೆ ಹಸಿರಾಗಿರ್ಬೇಕು, ಕುಡಿಯೋದಕ್ಕೆ ತಿನ್ನೋದಕ್ಕೆ ಬೇಕೇನು ಅಂತ ಅವರು ಆ ದೃಷ್ಟಿಯಲ್ಲಿ ಕೇಳಿದರು. ಇಷ್ಟು ಮಧ್ಯರಾತ್ರಿಯಲ್ಲಿ ನಿದ್ದೆ ಮಾಡೋದು ಬಿಟ್ಟು ಇಲ್ಲಿ ಬಂದಿದ್ದಿ, ಏನಾದರೂ ಬೇಕು ಅಂತ ಭೀಮಸೇನ ದೇವರ ಕೇಳಿದರೆ ದ್ರೌಪದಿ ಅಂತಾಳೆ, ನನಗೇನು ಬೇಕು ಅಂತ ಗೊತ್ತಿಲ್ವಾ ಅಂತಾಳೆ. ಇಷ್ಟು ಮಧ್ಯರಾತ್ರಿ ನಿಮ್ಮ ಹತ್ರ ನಾನು ಬಂದಿದ್ದೇನೆ ಅಂದ್ರೆ ಊಟಕ್ಕಲ್ಲ ಅಥವಾ ನೀರಿಗಾಗಲ್ಲ. ಇವತ್ತು ಸಭೆಯೊಳಗೆ ನಡೆದ ಆ ದೊಡ್ಡದಾದಂತಹ ಅನರ್ಥ ನನ್ನನ್ನ ಕಾಲಲ್ಲಿ ಹಾಕಿ ತೊಳೆದಿದ್ದಾರೆ, ಅದಕ್ಕೇನಾದರೂ ಪ್ರತೀಕಾರ ಮಾಡಬೇಕು. ಕೇಳ್ತಾಳೆ ಭೀಮಸೇನ ದೇವರಿಗೆ, ಅಷ್ಟು ಜೋರಾಗಿ ನಾನು ಒಲಿತಾ ಇದ್ರೆ ನೋಡ್ತಾ ನೀವೆಲ್ಲ ಕಣ್ಣೆದುರಿ ಕೂತಿದ್ರಲ್ಲ, ಏನ್ ಮಾಡಬೇಕು ಅಂತ ಅನಿಸ್ಲಿಲ್ವಾ ನಿಮಗೆ? ಈಗಲೂ ಮಲಗಿದ್ಯಾ ಅಂತಾರೆ ಭೀಮನಿಗೆ. ನಿದ್ದೆ ಬರ್ತಿದೆಯಾ? ಸರಿ, ಅಜ್ಞಾತವಾಸದಲ್ಲಿದ್ದೇವೆ, ಒಬ್ಬರನ್ನೊಬ್ರು ಮಾತಾಡೋ ಹಾಗಿಲ್ಲ, ಪರಿಚಯ ಆಗಿಬಿಟ್ರೆ ಇವರು ಪಾಂಡವರು ಅಂತ ಗೊತ್ತಾದರೆ ಮತ್ತೆ 12 ವರ್ಷ ವನವಾಸ ಬೇಡ, ಮಾತುಕತೆ ಬೇಡ. ಆದರೂ ಏನಿತ್ತು ನಿಮ್ಮ ಹೆಂಡತಿಯನ್ನ ಒಬ್ಬ ವ್ಯಕ್ತಿ ಕಾಲಿನಿಂದ ಒದಿತಾನೆ, ಅದನ್ನ ನೋಡಿಯೂ ಇಷ್ಟು ರಾತ್ರಿ ಗಾಢವಾಗಿ ಮಲಗಿದ್ದೆಲ್ಲ ಭೀಮ. ಸುಪ್ತಂ ಸಿಂಹಂ ತದಾಸ್ತಾನೆ ಮೃಗರಾಜಂ ವಧೂರಿವೆ. ಯಾವಾಗಲೂ ಅರಣ್ಯದೊಳಗೆ ಸಿಂಹ ಮಲಗೋದಿಲ್ಲ, ಬೇಟೆಯನ್ನು ಹುಡುಕ್ತದೆ. ನೋಡು, ನಾನು ನಿನ್ನ ಹತ್ರ ಬಂದಿದ್ದೇನೆ. ಯಾಕೆ 5 ಜನ ಗಂಡಂದ್ರಿದ್ದು ಧರ್ಮರಾಜನ ಹತ್ರ ಹೋಗ್ಬೋದಾಗಿತ್ತಲ್ಲ. ಧರ್ಮರಾಜ ಅರ್ಜುನ ಆದರೆ ಕೀಚಕನ ಸಂಹಾರ ನಿನ್ನ ಹೊರತಾಗಿ ಬೇರೆಯವರು ಮಾಡಲ್ಲ. ನೋಡಿ, ದೇವತೆಗಳಲ್ಲಿ ಹೇಗೆ ತಾರತಮ್ಯನೋ ಹಾಗೆ ದೈತ್ಯರಲ್ಲೂ ತಾರತಮ್ಯ ಇದೆ. ಶಕ್ತಿ ಸಾಮರ್ಥ್ಯಗಳು ದೈತ್ಯರಲ್ಲೂ ಇದೆ. ಯಾರು ಯಾರನ್ನ ಬೇಕಾದ್ರೂ ಕೊಲ್ಲಿಕ್ಕಾಗುವುದಿಲ್ಲ. ದುರ್ಯೋಧನನ ಸಂಹಾರ
ಕೀಚಕನ ಸಂಹಾರ, ಬಕಾಸುರನ ಸಂಹಾರ ಇದು ಎಂದಿಗಾದರೂ ಭೀಮಸೇನ ದೇವರೇ ಮಾಡಬೇಕು. ಒಂದು ಬಾರಿ ಧರ್ಮರಾಜ ಹೇಳ್ತಾರೆ ದುರ್ಯೋಧನನಿಗೆ, 5 ಜನ ನಮ್ಮ ಪಾಂಡವರಲ್ಲಿ ಯಾರನ್ನಾದರೂ ಆರಿಸ್ಕೋ, ಒಬ್ಬರನ್ನ ನೀನು ಸೋಲಿಸಿದರೂ ಇಡೀ ಹಸ್ತಿನಾವತಿ ಬಿಟ್ಟುಕೊಡ್ತೇವೆ, ಯಾರನ್ನೇ ಆರಿಸ್ಕೋ. ಆಗ ಭೀಮಸೇನ ದೇವರನ್ನ ಯುದ್ಧಕ್ಕಾಗಿ ಆರಿಸ್ಕೊಂಡಾಗ ಕೃಷ್ಣ ಅಂದ, ಬದುಕೊಂಡ್ರೆ ನೀವೆಲ್ಲ ಅಂದ. ಹಾಗೆ ಓಪನ್ ಚಾಲೆಂಜ್ ಕೊಡಬೇಡ ಅಂತಾನೆ. ಯಾರನ್ನಾದ್ರೂ ಆರಿಸ್ಕೊಂಡಿದ್ದಿ, ನಿನ್ನನ್ನು ಅರ್ಜುನನ್ನು ಆರಿಸ್ಕೊಂಡ್ರೆ ಏನ್ ಮಾಡ್ತಿದ್ದಿ? ಚಟ್ನಿ ಅರ್ಧ ಹಾಕಿ ಬಿಡ್ತಿದ್ದ. ಕಲಿಗೆ ಎದುರಾಗಬೇಕು ಅಂದ್ರೆ ಭೀಮಸೇನ ದೇವರೇ. ಹಾಗಾಗಿ ಕೀಚಕನ ಸಂಹಾರ ಭೀಮನಿಂದ ಮಾತ್ರವಾಗತ್ತೆ ಅಂತ ಅವತ್ತು ರಾತ್ರಿ ಬಂದು ಅಳ್ತಾ ಇದ್ದಾಳೆ. ಪಾಪ ಏನಿದ್ರು ಹೆಂಡತಿ ತನ್ನ ದುಃಖವನ್ನ ಗಂಡನ ಮುಂದೆ ಹೇಳಬೇಕಲ್ಲ. ಅಡಿಗೆ ಮನೆಯೊಳಗೆ ರಾತ್ರಿ ಇಬ್ಬರು ಮಾತಾಡ್ತಿದ್ದಾರೆ. ದ್ರೌಪದಿ ಅಂತಾಳೆ, ಯಾವಾಗಲೂ ನೋಡಿ ಒಂದು ಗಾದೆ ಮಾತೆ ಇದೆಯಲ್ಲ, ಬಡವರ ಮನೆಯಿಂದ ಕನ್ಯಾ ತರಬೇಕು, ಶ್ರೀಮಂತರ ಮನೆ ಕನ್ಯಾ ಕೊಡಬೇಕಂತ. ನಿಮ್ಮನ್ನ ವಿವಾಹ ಮಾಡಿಕೊಂಡು ನಾನು ಬರುವಾಗ ಏನ್ ಅಪೇಕ್ಷೆ ಪಟ್ಟೆ ಅಂತ ಹಿಂದಿಂದೆಲ್ಲ ನೆನೆಸ್ತಾಳೆ. 5 ಜನರನ್ನ ವಿವಾಹ ಮಾಡಿಕೊಂಡು ನಾನು ಯಾವತ್ತು ನಿಮ್ಮ ಹಸ್ತಿನಾವತಿಯಲ್ಲಿ ಕಾಲಿಟ್ಟೆ, ಅವತ್ತಿನಿಂದ ಒಂದಿಲ್ಲ ಒಂದು ರೀತಿಯಲ್ಲಿ ಕಣ್ಣೀರಲ್ಲೇ ಕೈ ತೊಳಿತಿದ್ದೆ. ಅವತ್ತಿನಿಂದಲೂ ದುಷ್ಟರ, ನೀಚರ, ಪಾಪಿಗಳ ದೃಷ್ಟಿ ನನ್ನ ಮೇಲೆ. ನನಗೆ ಅಕಸ್ಮಾತ್ತಾಗಿ ಮುಂದೆ ನೀವೆಲ್ಲ ಅರಣ್ಯಕ್ಕೆ ಹೋಗ್ತೀರಿ, ವನವಾಸಕ್ಕೆ 12 ವರ್ಷ ಹೋಗೋ ಪ್ರಸಂಗ ಇದೆ, ನಾನೇ ಮಾಡ್ಕೋತಿರ್ಲಿಲ್ಲ ಅಂದು. ಯಾವ ಹೆಂಡತಿ ಸಹನೆ ಮಾಡ್ತಾಳೆ ಹೇಳಿ? 1 ದಿನ ಸಹನೆ ಮಾಡ್ತಾಳೆ, 2 ದಿನ ಮಾಡ್ತಾಳೆ. ದ್ರೌಪದಿ ಅಂತಾಳೆ, ನಿಮ್ಮನ್ನ ಮದುವೆ ಮಾಡಿಕೊಂಡ ಮೇಲೆ ಎಷ್ಟು ದುಃಖನ ಸಹನ ಮಾಡಿದೆ. ಅಹೋಚತ್ವಂ ಕುತಸ್ತಸ್ಯ ಯಸ್ಯ ಭರ್ತ ಯುಧಿಷ್ಠಿರ. 5 ಜನ ಮತ್ತೆ ಗಂಡಂದ್ರ ನನಗೆ ಒಬ್ಬನಲ್ಲ, ಎಲ್ಲರಿಗೆ ಧರ್ಮ ಹೇಳ್ತಾನೆ. ಅವನ ಹೆಸರೇ ಧರ್ಮರಾಜ, ಯಮಧರ್ಮನ ಅವತಾರ. ಪ್ರತಿಯೊಬ್ಬರಿಗೂ ಧರ್ಮದ ಉಪದೇಶ ಮಾಡ್ತಾನೆ. ಆದರೆ ತನ್ನ ಹೆಂಡತಿಗೆ ನಡೆದ ಅನ್ಯಾಯ, ಅಧರ್ಮವನ್ನ ಅವನಿಂದ ದೂರ ಮಾಡ್ಲಿಕ್ಕೆ ಆಗ್ತಿಲ್ಲ. ಹೆಸರು ಮಾತ್ರ ಧರ್ಮರಾಜ. ನೀನು ಮಹಾಪ್ರಚಂಡ ಪರಾಕ್ರಮಿ, ನೀನು ಏನು ಮಾಡ್ಲಿಕ್ಕೆ ಆಗ್ತಿಲ್ಲ. ಗಾಂಡೀವ ಧನುಸ್ಸಿನಿಂದ ಭೀಷ್ಮ ದ್ರೋಣರನ್ನು ನಡೆಸುವಂತಹ ವ್ಯಕ್ತಿ ನಪುಂಸಕನಾಗಿ ಕೂತಿದ್ದಾನೆ. ಈಗ ಒಬ್ಬ ವ್ಯಕ್ತಿಗೆ ಸಾಮರ್ಥ್ಯನೇ ಇರಲಿಲ್ಲ ಅಂದ್ರೆ ಅವನನ್ನು ಬೈದು ಲಾಭಿಲ್ಲ. ಅವನಿಗೆ ಶಕ್ತಿನೇ ಇಲ್ಲ ಬಿಡಿ ಅನ್ನಬೇಕು. ಶಕ್ತಿವಂತರಾದರೂ ಮಾಡೋದಕ್ಕೆ ಸಾಮರ್ಥ್ಯ ಇದ್ದು ಮುಚ್ಕೊಂಡು ಕೂತಿದ್ದೀರಲ್ಲ ನೀವೆಲ್ಲ. ಮೊದಲನೇ ದಿನ ಬೇಟೆಯಾಡಿಕೊಂಡು ಬಂದ ಮೇಲೆ ಪ್ರತಿನಿತ್ಯ ಬಂದ ತಕ್ಷಣ ಅಮ್ಮ ಇದನ್ನು ತಂದಿದ್ದೇವೆ ಅಂದ್ರೆ 5 ಜನ ಹಂಚಿಕೊಳ್ಳ್ರಿ ಅಂತ ಕೂತು ಹೇಳಬೇಕು. ಅದು ಏನು ತಂದಿದ್ದಾರೆ ಅಂತ ನೋಡ್ತಿಲ್ಲ ಅವರು. ಕುಂತು ದ್ರೌಪದಿಯರ ತಂದಾಗ 5 ಜನ ಹಂಚಿಕೊಳ್ಳ್ರಿ ಅಂತಾಳೆ. ಮೊದಲನೇದು 5 ಜನರ ಜೊತೆಗೆ ವಿವಾಹ ಆಯಿತು. ಅದರಿಂದ 100 ಜನ 100 ಮಾತಾಡಿದರು. ಮದುವೆ ಮಾಡಿಕೊಂಡು ಬಂದ ಮೇಲೆ ಸಾಮಾನ್ಯವಾಗಿ ನೋಡಿ, ಅತ್ತೆ ಸೊಸೆಂದರಲ್ಲಿ ಜಗಳ ಎಲ್ಲಾ ಕಡೆಗೆ ಇರುತ್ತೆ. ಇದನ್ನಲ್ಲೂ ಕೂಡ ಕಂಡಿದೆ. ವಾಸ್ತವಿಕವಾಗಿ ಕುಂತಿಗೆ ಸೊಸೆಯಾದ ದ್ರೌಪದಿಗೆ ಕಲಹ ಇರಲಿಲ್ಲ. ದ್ರೌಪದಿಯ ಜೊತೆಗೆ ಗಾಂಧಾರಿಗೆ ಕಲಹ ಇತ್ತು. ಆ ಅತ್ತೆ ಸೊಸೆಂದರಲ್ಲಿತ್ತು. ಗಾಂಧಾರಿಗೆ ದ್ರೌಪದಿಯನ್ನ ಕಂಡ್ರೆ ಆಗಿಬರಲ್ಲ. 100 ತರಹದ ಅವಳನ್ನ ಕೆಳಗೆ ಹಾಕಬೇಕು. ಏನಿದ್ರು ಧರ್ಮರಾಜನಿಗೆ ಧೃತರಾಷ್ಟ್ರ ಗಾಂಧಾರಿಯರ ಮೇಲೆ ಅಪಾರ ಗೌರವ. ಅಲ್ಲಿಂದ ಅವಮಾನ ಶುರುವಾಯಿತು. ಬಯಸಿಕೊಳ್ಳೋದು, ಅನಿಸ್ಕೊಳ್ಳೋದು. ತುಂಬಿದ ಸಭೆಯೊಳಗೆ ದುಶ್ಯಾಸನ ಸೀರೆಯಲ್ಲಿ ಎಳಿತಾನೆ. ಅದೆಷ್ಟು ಬಾರಿ ಅಪಪ್ರಚಾರ ಮಾಡ್ತಾನೆ. ಎಂಥ ವಿಚಿತ್ರ ಮಾತಾಡ್ತಾನೆ. ತೊಡೆ ಮೇಲೆ ಬದುಕೂಡಂತಾನೆ. ಎಷ್ಟು ಸಹನ ಮಾಡಲಿ ಅಂತ ದ್ರೌಪದಿ ಪಾಪ. ಒಂದು ಹೆಣ್ಣಾಗಿ, ಅದು ನಿಮ್ಮ 5 ಜನರ ಗಂಡಂದರಾಗಿ ಕಣ್ಣೆದುರಿಗೆ ನೀವಿದ್ರೂ ನನಗೆ ದುಃಖ ಮಾತ್ರ ತಪ್ಪಲಿಲ್ಲ. ಅವತ್ತು ಸೀರೆ ಎಳೆಯುವಾಗ ಎದುರುಗಡೆ ಇದ್ರಿ, ಇವತ್ತು ಕೀಚಕನನ್ನ ಕಾಲಿನಿಂದ ತುಳಿಯುವಾಗ ಎದುರುಗಡೆ ಇದ್ದೀರಿ 5 ಜನ. ಒಂದಿಲ್ಲ ಒಂದು ಕಷ್ಟ. ಇವತ್ತಿನವರೆಗೆ ಯಾಕೆ ಅಂತ ನಾನು ಯಾವತ್ತೂ ಕೇಳಲಿಲ್ಲ. ಮದುವೆ ಮಾಡಿಕೊಂಡು ಬಂದ ಮೇಲೆ ಈ ಜೂಜಾಟ ಶುರುವಾಯಿತು. ದುರ್ಯೋಧನನ ವಿಚಿತ್ರವಾದ ಭಯಾನಕವಾದ ಕೃತ್ಯಗಳು. ವನವಾಸ ಅಂತಾಯಿತು. ತುಂಬಿದ ರಾಜ್ಯದಲ್ಲಿ ಇರಬೇಕಾದವರು ನೋಡಿ, ದ್ರೌಪದಿ ಹುಟ್ಟಿದ್ದು ಅಗ್ನಿಕುಂಡದಿಂದ.
ಆದರೆ ದ್ರುಪದ ರಾಜ ಎಷ್ಟು ಸಂಪತ್ತಿನಿಂದ ತುಂಬಿಟ್ಟಿದ್ದವಳನ್ನ, ತಂದೆಯ ಮನೆಯಲ್ಲಿ ಮಂಚದ ಮೇಲೆ ಮಲಗಬೇಕಾದವಳು ಮದುವೆ ಮಾಡಿಕೊಂಡು ಪಾಂಡವರ ಜೊತೆಗೆ ಅರಣ್ಯದಲ್ಲಿ ಕಾಲ ಕಳೀತಿದ್ದಾಳೆ. ಆದ್ರೂ ನಾನು ದುಃಖ ಮಾಡ್ಕೊಳ್ಳಿಲ್ಲ ಅಂತಾಳೆ. ನಿಮ್ ಜೊತೆಗೆ ಅರಣ್ಯದಲ್ಲಿ ಇರೋ ಪ್ರಸಂಗ ಬಂತು, ಗೆಡ್ಡೆ ಗೆಣಸು ತಿನ್ನೋ ಪ್ರಸಂಗ ಬಂತು, ಹುಲ್ಲಿನ ಮೇಲೆ ಮಲಗುವ ಪ್ರಸಂಗ ಎಲ್ಲ ಬಂದು, ಏನಿದ್ರು ಪತಿವ್ರತ ಸ್ತ್ರೀಯರ ಧರ್ಮ ಅಂತ ಎಲ್ಲಾನು ಸಹನ ಮಾಡದೆ ಅದು ಇದೇನಿದು ಮಾತಿಗೆ ಸಭೆಯೊಳಗೆ ಒಂದು ಬಾರಿ ಅವಮಾನ ನೋಡಿ. ಇವಳಿಗೆ ಪ್ರತಿ ಬಾರಿ ಅವಮಾನ ಸಭೆಯೊಳಗೆ ಆಗ್ತಿದೆ. ಅವತ್ತು ದುಶ್ಯಾಸನ ಸೀರೆ ಎಳೆದದ್ದು ಸಭೆಯೊಳಗೇನೆ, ಇವತ್ತು ಕೀಚಕ ಕಾಲಿನಿಂದ ತುಳಿದದ್ದು ಇದೇ ಸಭೆಯೊಳಗೇನೆ. ಮಧ್ಯರಾತ್ರಿಯಲ್ಲಿ ದ್ರೌಪದಿ ಬಂದು ದುಃಖವನ್ನು ಹೇಳ್ಕೊಳ್ತಾ ಇದ್ದಾಳೆ. ಸಾಹಂ ಬಹೂನಿ ದುಃಖಾನಿ ಗೃಣಯಾಮಿ ಕೃಪಾನತೆ. ಅವನಿಗೆ ದುಃಖ ಹೇಳ್ಕೊಳ್ಬೇಕು ಅಥವಾ ಇಷ್ಟು ದುಃಖದಲ್ಲಿದ್ದೇನೆ ಅಂತ ತೋರಿಸ್ಕೊಳ್ಳೋದಿಕ್ಕಲ್ಲ, ಅಷ್ಟೆಲ್ಲ ದುಃಖವಾದರೂ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಅವಮಾನ ಆಯಿತು, ಅಂದ ಏನೋ ಅಂದದ್ದಾಯಿತು, ಏನೋ ಮಾಡಿದ್ದಾಯಿತು. 5 ಜನ ಗಂಡಂದ್ರನ್ನ ನನ್ನ ದಾಸರು ಅಂತ ದುರ್ಯೋಧನ ಕರೆದಾಗಲೂ ದುಃಖ ಆಯ್ತು ಅವಳಿಗೆ. ಅಷ್ಟೆಲ್ಲ ದುಃಖವನ್ನು ನಾನು ಸಹನ ಮಾಡಿಕೊಂಡೆ. ಆದರೆ ಈಗ ಮಾತ್ರ ನನಗೆ ದುಃಖ ಸಹನ ಆಗ್ತಿಲ್ಲ. ಇದಕ್ಕೇನಾದರೂ ಒಂದು ಉಪಾಯ ಮಾಡಲೇಬೇಕು. ಕೀಚಕಂ ಚೆನ್ನ ಹನ್ಯಾಸ್ತಂ ಗ್ರೀವಾಂ ಬದ್ವಾ ತಲೆಂಬ್ರಿಯೇ. ಭೀಮನಿಗೆ ಹೇಳ್ತಾಳೆ ದ್ರೌಪದಿ, ನೋಡು, ಒಂದ ಕೀಚಕನ ಸಂಹಾರ ಮಾಡು, ಇಲ್ಲ ಅಂತಂದ್ರೆ ನನ್ನನ್ನ ಕರ್ಕೊಂಡೋಗಿ ಯಾವುದಾದ್ರೂ ನೀರಿನಲ್ಲಿ ಮುಳುಗಿಸ್ಬಿಡು. ಸಾಕು. ಈ ಪದೇ ಪದೇ ದುಃಖವನ್ನು ಅನುಭವಿಸೋದಕ್ಕಿಂತ, ತುಂಬಿದ ಸಭೆಯೊಳಗೆ ಮೇಲಿಂದ ಮೇಲೆ ಅವಮಾನ ಮಾಡಿಸ್ಕೊಳ್ಳೋದಕ್ಕಿಂತ ಒಂದೇ ಬಾರಿ ಕತ್ತಿಸಿ ಸಾಯಿಸ್ಬಿಡು ಅಂತ. ಮರಣ ಒಳ್ಳೆಯದು. ಅವಮಾನಕ್ಕಿಂತ ಭಯಾನಕ, ಮರಣಕ್ಕಿಂತ ಅವಮಾನ ಭಯಾನಕ. ಇಲ್ಲ ಅಂದ್ರೆ ಆಜ್ಞೆ ಮಾಡು, ಹೇಗೋ ಅಡಿಗೆ ಮನೆಯಲ್ಲೇ ಇದ್ದೇನೆ, ಅಗ್ನಿ ಹೊತ್ತಿಸು, ಪ್ರವೇಶ ಮಾಡು ಅಂತ ಹೇಳು. ನಿನ್ನ ಆಜ್ಞೆ ತಗೊಂಡು ಪ್ರವೇಶ ಮಾಡ್ತೇನೆ ಎಂದು. ಸತಿದೇವಿ ಗಂಡನ ನಿಂದೆಯನ್ನ ಕೇಳಿದ್ದಕ್ಕೆ ಅಗ್ನಿ ಪ್ರವೇಶ ಮಾಡಿದ್ಲಲ್ಲ, ಇವತ್ತು ಅವಮಾನ ತಾಳಲಿಕ್ಕಾಗದೆ ಒಂದು ಅಗ್ನಿ ಪ್ರವೇಶ ಮಾಡುತ್ತೇನೆ, ಇಲ್ಲ ಅಂದ್ರೆ ನೀರಿನಲ್ಲಿ ಮುಳುಗುತ್ತೇನೆ. ಆದರೆ ಅವಮಾನ ಸಹನ ಮಾಡಲಿಲ್ಲ. ಯಾಕೆ? ಒಬ್ಬ ಸೂತ ಜಾತಿಯಲ್ಲಿ ಹುಟ್ಟಿದವ. ಸರಿ, ನನ್ನಿಂದೇನೋ ತಪ್ಪಾಗಿದ್ರೆ ನನ್ನನ್ನ ಕಾಲಲ್ಲಿ ಹಾಕಿ ತುಳಿಲಿ. ಕಾಮಾರ್ಥನಾಗಿ 5 ಜನ ಗಂಡಂದ್ರಿದ್ದಾರೆ ಅಂತ ಹೇಳಿದರೂ ನನ್ನನ್ನ ಕಾಮದೃಷ್ಟಿಯಿಂದ ನೋಡಿ ತುಳಿತಾರಲ್ಲ, ಇದಕ್ಕೇನಾದರೂ ಉಪಾಯವನ್ನ ಮಾಡು. ದ್ವಿಜಾನಾಮಿತ ಮಾಮರ್ಷಂ ಬಲಂ ವೀರ್ಯಂಚ ಪಾಂಡವ ತತೋಹಂ ಪರಿವೇದಾಮಿ ಜಾಗ್ರತಸ್ತೆ ಮಹಾಬಲ. ದ್ರೌಪದಿ ಅಂತಾಳೆ, ಇಷ್ಟೆಲ್ಲ ಮಾತಾಡಿ ನಿನ್ ಮನಸ್ಸು ನೋಯಿಸಬೇಕು ಅಂತ ಅಪೇಕ್ಷೆ ಇರಲಿಲ್ಲ. ನಾನು ಎಷ್ಟು ದುಃಖ ಅನುಭವಿಸಿದ್ದೇನೆ ಅಂತ ಹೇಳ್ಕೊ. ಯಾವಾಗಲೂ ನೋಡಿ, ಇರುವ ದುಃಖ ಹೇಳ್ಕೊಂಡ್ರೇನೆ ಕಡಿಮೆ ಆಗಲ್ಲ, ಅದು ಏನೋ ಒಂಥರ ಸಮಾಧಾನ. ಇವತ್ತಿನವರೆಗೆ ಪಾಂಡವರನ್ನ ಮದುವೆ ಮಾಡಿಕೊಂಡು ಬಂದ ದಿನದಿಂದ ತಾನು ಅನುಭವಿಸಿದ ಎಲ್ಲ ದುಃಖವನ್ನು ಹೇಳ್ಕೊತಾಳೆ. ಅಷ್ಟೆಲ್ಲ ಕಷ್ಟಗಳ ದುಃಖ ಬಂದರೂ ನಾನು ಸಹನ ಮಾಡಿದ್ದೇನೆ, ಇನ್ನು ಮೇಲೆ ಸಹನ ನಾನು ಮಾಡೋದಿಲ್ಲ. ಏನಾದರೂ ಸರಿ, ನಾಳೆ ಕೀಚಕರ ಸಂಹಾರ ಮಾಡಲೇಬೇಕು ಅಂತ ರಾತ್ರಿ ಹೊತ್ತು ಬಂದು ಮಾತಾಡ್ತಾ ಇದ್ದಾಳೆ. ರೂಪ್ಯಂ ಹಿರಣ್ಯಂ ವಾಸಾಂಸಿ ಯಾನಂ ಯಜ್ಞಾಮಯಾಮಿಕಂ ಅಥಾಶ್ಚ ರಥಸಂಗಾಶ್ಚ ನ ಜಾತು ಕ್ಷಯಮಾವ್ರಜೆ. ಮದುವೆ ಮಾಡಿಕೊಡುವಾಗ ನಮ್ಮ ತಂದೆ ದ್ರುಪದ ರಾಜ ನಿಮ್ಮ 5 ಜನ ಪಾಂಡವರಿಗೆ ಮದುವೆ ಮಾಡಿಕೊಡುವಾಗ ಏನ್ ನೋಡಿ ಕೊಟ್ಟ? ನಿಮ್ಮ ಹತ್ರ ಆಗ ರಾಜ್ಯ ಇತ್ತ? ನಮ್ಮ ತಂದೆ ವಿವಾಹ ಮಾಡಿಕೊಡುವಾಗ ನಿಮ್ಮ ಹತ್ರ ರಾಜ್ಯ ಇರಲಿಲ್ಲ. ದುರ್ಯೋಧನ ಕೊಡ್ತಾನೆಂದು ಗೊತ್ತಿಲ್ಲ, ಇರುವ ರಾಜ್ಯನು ಕಸ್ಕೊಂಡ್ಬಿಟ್ಟ. ಬರೇಗೈಯಿಂದ ವನವಾಸಕ್ಕೆ ಕಳಿಸಿದ, ಅವರಿಗಿನ ಮನೆಯಲ್ಲಿ ಸುಡೋದಕ್ಕೆ ಪ್ರಯತ್ನ ಮಾಡದ. ಯಾವ ತಂದೆನೂ ಮಗಳನ್ನ ದಾನ ಮಾಡಿ ಕನ್ಯಾದಾನ ಮಾಡುವಾಗ 10 ಸಲ ಆಲೋಚನೆ ಮಾಡ್ತಾನೆ, ನನ್ನ ಮಗಳು ಮುಂದೆ ಸುಖವಾಗಿರ್ತಾಳ? ಹೋದ ಮನೆಯಲ್ಲಿ ಅನ್ನ ಊಟಕ್ಕೆ ಚಿಂತೆ ಇಲ್ಲಲ್ಲ, ಜಗಳ 2 ಮಾತು ಬರ್ತದೆ ಹೋಗ್ತದೆ ಅಂತಲೇ ಕೆಡಿಸ್ಕೋಬಾರದು. ಆದರೆ ಯಾವುದನ್ನೂ ವಿಚಾರ ಮಾಡಲಿಲ್ಲ. ಕೇವಲ 5 ಜನ ಬಲಿಷ್ಠರಿದ್ದಾರೆ, ದೇವತೆಗಳಿದ್ದಾರೆ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಭರವಸೆ ಮೇಲೆ ನಮ್ಮ ಅಪ್ಪ ಕೊಟ್ಟದ್ದು. ಅದೇ ನಡೀಲಿಲ್ಲ. ಈಗ ಯಾವ ಉದ್ದೇಶದಿಂದ ನಮ್ಮ ತಂದೆ ದ್ರುಪದ ರಾಜ ನನ್ನನ್ನು ವಿವಾಹ ಮಾಡಿಕೊಟ್ಟ? ನಾನೇನು ಸೀರೆ ಬೇಕು ಅಂದಿಲ್ಲ, ಬಂಗಾರ ಆಭರಣ ಬೇಕು ಅಂದಿಲ್ಲ. ಅವಮಾನ ನಡೆದಾಗ
ಎದ್ದು ನಿಂತು ತಡಿಬೇಕು. ಭೀಮಸೇನ ದೇವರ ಜೊತೆ ಮಾತಾಡುವಾಗ ಅವರ ಮಾತುಗಳನ್ನೆಲ್ಲ ಕೇಳಿ ಭೀಮಸೇನ ದೇವರಂತಾರೆ, ನಿನ್ನನ್ನ ಕಾಲಿನಿಂದ ತುಳಿಯುವಾಗ ನನಗೆ ಕೋಪ ಬಂದಿಲ್ಲ ಅನ್ಕೊಂಡಿದ್ಯಾ? ನನಗೆಷ್ಟು ಕೋಪ ಬಂದಿತ್ತನ್ನೋದು ನಮ್ಮ ಅಣ್ಣನಿಗೆ ಕೇಳು ಗೊತ್ತಾಗತ್ತೆ. ಕೆಲವು ಬಾರಿ ನಮಗೆ ಕೋಪ ಬಂದರೂ ತಾಳಬೇಕಾಗತ್ತೆ ಅಂತಾರೆ ಭೀಮಸೇನ ದೇವರು. ಅದೇ ಕ್ಷಣದಲ್ಲಿ ಯಾವ ಸಭೆಯೊಳಗೆ ನಿನ್ನ ತಲೆ ಮೇಲೆ ಕಾಲಿಟ್ಟು ನಿನ್ನ ಮುಖದ ಮೇಲೆ ಕಾಲಿನಿಂದ ತುಳಿದ ಅದೇ ಕ್ಷಣದಲ್ಲಿ ಅವನು 2 ಭಾಗ ಮಾಡಿ ಸೀಳ ಹಾಕ್ತಿದ್ದೆ ನಾನು. ಇನ್ನು 15 ದಿನ ಇದೆ, ಅಜ್ಞಾತವಾಸ ಮುಗಿಯುವುದಕ್ಕೆ ಇನ್ನು 15 ದಿವಸ ಟೈಮ್ ಇದೆ. ಕೀಚಕ ಬಂದು ಅವಳ ಜೊತೆಗೆ ಬೆನ್ನತ್ತಿ ಇದೆಲ್ಲ ಆಗುವಂತೆ 1.5 ತಿಂಗಳಾಗಿತ್ತು. 15 ದಿವಸ ಮಾತ್ರ ಇತ್ತು. ಆ ಮಧ್ಯದಲ್ಲಿ ಏನಾದರೂ ಗೊಂದಲವಾಗಿ ಅಜ್ಞಾತವಾಸಕ್ಕೆ ತೊಂದರೆಯಾಗತ್ತೆ ಅಂತ ನಾನು ಸುಮ್ಮನೆ ಇದ್ದದ್ದು. ಅಷ್ಟೇ ಅಲ್ಲ, ನಿನ್ನನ್ನ ಕಾಲಿನಿಂದ ತುಳಿಯುವಾಗ ನಾನು ಆ ಗಿಡವನ್ನ ನೋಡಿ ಕಿತ್ತಿ ಅವನ ತಲೆಯ ಮೇಲೆ ಹೊಡಿಬೇಕು. ಏನ್ ಮಾಡ್ತಿದ್ರು ಭೀಮಸೇನ ದೇವರಂತಾರೆ, ಎಲ್ಲದಕ್ಕೂ ಒಂದು ನಮ್ಮ ಅಣ್ಣ ಸುಮ್ಮನೆ ಇರು ಅಂತಾನೆ. ಧರ್ಮರಾಜನ ಮಾತನ್ನ ಕೇಳಿ ನಾನು ಹೇಳಿಲ್ಲ ಹೊರತು ನನಗೆ ಕೋಪ ಬಂದಿಲ್ಲ ಅನ್ಕೋಬೇಡ. ಇದೊಂದಲ್ಲ, ಇಂದ್ರಪ್ರಸ್ಥದಲ್ಲಿ ನಡೆದ ಅವಮಾನ, ಹಸ್ತಿನಾವತಿಯಲ್ಲಿ ನಡೆದ ಅವಮಾನ, ಮಾತುಗಳಿಂದ ಕೃತಿಗಳಿಂದ ಬಯಸ್ಕೊಂಡು ನಿನಗೆ ಏನೇನು ಅವಮಾನ ಆಗಿದೆ ಎಲ್ಲ ನನಗೆ ಗೊತ್ತಿದೆ. ಅದೆಲ್ಲದಕ್ಕೂ ನಾನು ಪ್ರತೀಕಾರ ಮಾಡ್ತೇನೆ, ಚಿಂತೆ ಮಾಡಬೇಡ. ನಿನ್ನ ಈ ದುಃಖಕ್ಕೆ ಕಾರಣ ಕೀಚಕ, ಅವನನ್ನು ನಾನು ಅವಶ್ಯವಾಗಿ ನಾಳೆ ದಿನ ಸಂಹಾರ ಮಾಡ್ತೇನೆ. ಸೂಪಕಾರಂ ವಿರಾಟಸ್ಯ ವಲ್ಲಭಂತ್ವಂ ವಿಧರ್ಮನ ಪ್ರೇಷ್ಠತ್ವಂ ಸಮನುಪ್ರಾಪ್ತಂ ತಥೋ ದುಃಖತರನ್ನು ಕಿಂ. ನಾನು ಬರೀ ಚೆನ್ನಾಗಿ ಅಡಿಗೆ ಮಾಡೋನು ಅನ್ಕೊಂಡಿದ್ದಾರೆ. ಅಡಿಗೆ ಮಾಡೋದರ ಜೊತೆಗೆ ನನಗೆ ಮಲ್ಲ ಯುದ್ಧನೂ ಬರ್ತದೆ. ನೀನು ಚಿಂತೆ ಮಾಡಬೇಡ. ಇವತ್ತೊಂದು ರಾತ್ರಿ ಕಳಿಸ, ಇದೊಂದೇ ರಾತ್ರಿ. ನಾಳೆ ನಿನಗೆ ತೊಂದರೆ ಕೊಡೋದಕ್ಕೆ ಕೀಚಕ ಇರೋದಿಲ್ಲ. ತಂ ದೃಷ್ಟ ಗೋಷಗೋಪಾಲ ದೇಶಮಸ್ಥಾಯ ದಿಷ್ಟಿತಂ. ದುಃಖ ಎಲ್ಲ ಹೇಳ್ಕೊಂಡಿದ್ದಾಳೆ. ಭೀಮಸೇನ ದೇವರು ಸಮಾಧಾನ ಮಾಡಿ ಕೊಟ್ಟು ಕಳಿಸ್ತಾರೆ. ಹೋಗುವಾಗ ಭೀಮಸೇನ ದೇವರಂತಾರೆ, ಒಂದು ಕೆಲಸ ಮಾಡಬೇಕು ನೀನು. ವಿರಾಟರಾಜನ ಅರಮನೆಯೊಳಗೆ ನಾನೇನಾದರೂ ಕೀಚಕರನ್ನ ಸಂಹಾರ ಮಾಡಿದರೆ ಎಲ್ಲರಿಗೂ ಗೊತ್ತಾಗಿ ಬಿಡುತ್ತದೆ. ಯಾಕಂದ್ರೆ ಕೀಚಕನನ್ನ ಕೊಲ್ಲುವ ಸಾಮರ್ಥ್ಯ ಇಡೀ ವಿರಾಟ ನಗರದಲ್ಲಿ ಯಾರಿಗೂ ಇಲ್ಲ ಅಂತ 10 ವರ್ಷಗಳಿಂದ ಗೊತ್ತಾಗಿದೆ. ಅದಕ್ಕೆ ಮೆರೀತಿದ್ದಾನ ಅವನು. ಅವನೇ ಹೇಳ್ತಾನೆ, ಯಾರಾದ್ರೂ ಬಂದು ಯಾರಪ್ಪ ವಿರಾಟ ರಾಜನ ಈ ದೇಶದ ರಾಜ ಯಾರು ಅಂದ್ರೆ ವಿರಾಟ ರಾಜ ಹೇಳ್ತಿರ್ಲಿಲ್ಲ, ನಾನೇ ರಾಜ ಅಂತ ಹೇಳ್ಕೊತಿದ್ದೀವ. ಮತ್ ನಿಮ್ ಅಕ್ಕನ ಗಂಡ ನನ್ನ ಕೈಯಾಗ ಕೆಲಸ ಮಾಡ್ತಾರೆ ಅಂತ ಹೇಳ್ತಿದ್ದ. ತಾನು ರಾಜ ಅಂತ ಹೇಳಿಕೊಂಡು ಅಕ್ಕನ ಗಂಡ ಭಾವನನ್ನ ಕೈಯೊಳಗೆ ಕೆಲಸ ಮಾಡುವ ಅಂತ ಹೇಳ್ತಿದ್ದ. ಆದರೆ ಅಷ್ಟು ಹೇಳಿದ್ರು ವಿರಾಟ ರಾಜ ಏನು ಮಾಡ್ತಿರಲಿಲ್ಲ. ಆದ್ದರಿಂದ ಈಗ ಅವನನ್ನು ಕೊಲ್ಲೋದು ಬೇಡ, ಅದಕ್ಕೊಂದು ಉಪಾಯವನ್ನ ಮಾಡೋಣ. ಪ್ರತಿನಿತ್ಯದಲ್ಲಿ ಪ್ರಾತಃ ಕಾಲದಲ್ಲಿ ಅರ್ಜುನ ಯಾವ ನರ್ತನ ಶಾಲೆಯಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಹಾಡೋದನ್ನ ಕುಡಿಯೋದನ್ನ ಕಲಿಸ್ತಾನೆ, ಆ ನರ್ತನ ಶಾಲೆಗೆ ರಾತ್ರಿ ಹೊತ್ತು ಒಬ್ಬರನ್ನೇ ಬರೋದಕ್ಕಾಗಿ ಕೀಚಕರಿಗೆ ಹೇಳು. ನರ್ತನ ಶಾಲೆಗೆ ಬಾ ಅಂತ ನೀನು ಹೇಳು. ಅಲ್ಲಿಗೆ ಕೀಚಕ ಬರ್ತಾನೆ, ಅಲ್ಲಿಗೆ ನಾನು ಹೋಗ್ತೇನೆ. ಅದೇ ಅವನ ಕೊನೆ ರಾತ್ರಿ. ದ್ರೌಪದಿಗೆ ಸಮಾಧಾನ ಮಾಡಿ ಭೀಮಸೇನ ದೇವರು ಕಳಿಸ್ತಾರೆ. ಸಾ ಕೀರ್ತಯಂತೆ ದುಃಖಾನಿ ಭೀಮಸೇನಸ್ಯ ಭಾಮಿನಿ. ಯಾವಾಗಲೂ ಹೆಂಡತಿಗೆ ಏನೇ ತೊಂದರೆಯಾಗಲಿ ಅದನ್ನ ನೋಡಿಕೊಳ್ಳೋ ಜವಾಬ್ದಾರಿ ಗಂಡನದು. ಆದರೆ ಇಲ್ಲಿ ನೋಡಿ, 1-2 ದುಃಖ ಅಲ್ಲ, ಅನೇಕ ದುಃಖಗಳನ್ನು ದ್ರೌಪದಿ ಹೇಳ್ಕೊಂಡಿದ್ದಾಳೆ. ಭೀಮಸೇನ ದೇವರ ಮನಸ್ಸಿಗೆ ಸ್ವಲ್ಪ ನೋವಾಯಿತು. ಮಾರನೇ ದಿನ ಪ್ರಾತಃ ಕಾಲದಲ್ಲಿ ಭೀಮಸೇನ ದೇವರು ಹೇಳ್ತಾರೆ, ಹೋಗಿ ಅವನಿಗೆ ಹೇಳುವಂತ ಕ್ಷಣ ಮಾರನೇ ದಿನ ಬೆಳಗ್ಗೆ ಅವನೇ ಬಂದ ಅಂತ ನೋಡಿ ಕೀಚಕ. ಹಿಂದಿನ ದಿನ ಬಂದು ದ್ರೌಪದಿಯ ಕೂದಲ ಹಿಡಿದು ನೆಲಕ್ಕೆ ಹಾಕಿ ಕಾಲಿನಿಂದ ತುಳಿದು ಒಂದು ಮಾತಾಡ್ತಾನೆ ಕೀಚಕ. ಬಂದು ದ್ರೌಪದಿಗಂತಾನೆ, ಅಲ್ಲ 5 ಜನ ಗಂಧರ್ವರು ಗಂಡಂದಿರಿದ್ದಾರಲ್ಲ, ನಾನು ಒಂದು ಕಾಲಿನಿಂದ ತುಳಿದ್ರು ಯಾರು ಬರಲಿಲ್ಲ ಗಂಡಂದ್ರು ಅಂದ. ಯಾಕೆ ಹೆದರ್ಬಿಟ್ಟ ನಾನು ನೋಡಿ. 5 ಜನ ಇದ್ದಾರೆ, ಎಲ್ಲೋ ಅದೃಶ್ಯವಾಗಿರ್ತಾರೆ ಅಂತ ಹೇಳಿದ್ರಿ, ಯಾರಾದ್ರೂ ಒಬ್ರು ಕಣ್ಣು ಮುಂದೆ ಬರ್ತಾರೇನೋ ಅಂತ ನಾನು ನೋಡಿದೆ. ತಪ್ಪಾಯಿತು ಅಂತ ಹೇಳಿ ಬಂದಿರಲಿಲ್ಲ ಅವನು.
ತುಂಬಿದ ಸಭೆಯೊಳಗೆ ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಕಣ್ಣೆದುರಿಗೆ ತುಳಿದದ್ದು ತಪ್ಪಾಯಿತು ಅಂತ ಹೇಳಿಲ್ಲ. ನಾನು ಕಾಲಿನಿಂದ ತುಳಿದಾಗದು ಯಾವ ನಿನ್ನ ಗಂಡಂದ್ರು ಬರಲಿಲ್ಲ. ಇದರಿಂದ ಏನು ಗೊತ್ತಾಗತ್ತೆ? ನಿನ್ನ ಗಂಡಂದ್ರು ನನ್ನ ನೋಡಿ ಹೆದರ್ತಾರೆ. ಈಗಲಾದ್ರೂ ಗೊತ್ತಾಯ್ತಾ? ಅಷ್ಟು ಭಯ ಪಡುವ ಆ ನಿನ್ನ ಗಂಧರ್ವರ ಇಟ್ಕೊಂಡು ಏನ್ ಮಾಡ್ತೇವೆ? ಈಗಲೂ ಕಾಲ ಮಿಂಚಿಲ್ಲ, ನನ್ನನ್ನು ವಿವಾಹ ಮಾಡಿಕೋ. ಈ ಹೊಡೆಯೋ ಬಡಿಯೋ ಪ್ರಸಂಗ ಬರೋದೇ ಇಲ್ಲ. ನೀನು ಮದುವೆ ಮಾಡಿಕೊಂಡೆ ಅಂತ ನೋಡಿ. ಸಾಮಾನ್ಯವಾಗಿ ಪ್ರಪಂಚದೊಳಗೆ ಹೇಗಿರ್ತದೆ, ಒಬ್ಬ ವ್ಯಕ್ತಿ ಇಡೀ ಜಗತ್ತಿಗೂ ತನ್ನ ರಾಜ್ಯವನ್ನು ಆಳ್ತಿರ್ತಾನೆ, ಆದರೆ ಹೆಂಡತಿ ಮುಂದೆ ತಾನು ದಾಸನಾಗಿರ್ತಾನೆ. ಹೊರಗೆ ಹುಲಿ, ಮನೆಯಲ್ಲಿ ಇಲಿ. ಕೀಚಕ ಹೇಳ್ತಿದ್ದಾನೆ, ನನ್ನ ಕಣ್ಣೆದುರಿಗೆ 10,000 ಜನ ಏಕಕಾಲಕ್ಕೆ ಬಂದರೂ ನಾನು ಯುದ್ಧ ಮಾಡಬಲ್ಲೆ. ಯಾರು ನನ್ನ ಮುಂದೆ ನಿಂತು ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವೀರ ಪರಾಕ್ರಮ. ಆದರೆ ನಿನ್ನ ಮುಂದೆ ನಾನು ಸೋತಿದ್ದೇನೆ ಅಂತ. ಅರ್ಥಸ್ಯ ಪುರುಷೋ ದಾಸ. ಅವತ್ತು ರಾವಣನೂ ಹೇಳಿದ್ದಿದೆ ಮಾತು. ಒಂದು ಹೆಣ್ಣಿಗಾಗಿ ತನ್ನ ಇಡೀ ಸರ್ವಸ್ವನು ಕೊಡ್ಲಿಕ್ಕೆ ರೆಡಿ ಆಗ್ತಾನೆ. ನೀನು ಹೇಳ್ದಂತ ಹೇಳ್ತೀನಂತಾನೆ ಕೀಚಕ. ನೀನು ಯಾವ ಕೆಲಸ ಹೇಳಿದ್ರು ಮಾಡ್ತೇನೆ, ಬೇಕಾದರೆ ನಿನಗಿನ್ನೂ ವಿಶ್ವಾಸ ಬಂದಿಲ್ಲ ಅಂದ್ರೆ ಈಗಿಂದೀಗ ನನ್ನ ರಾಜ್ಯದಲ್ಲಿರೋ ಬಂಗಾರ ಬೇಕಾದ್ರೆ ತಂದು ಕೊಡ್ತೇನೆ ಅಂತ. ಎಷ್ಟು ಬಂಗಾರ ನಾನು ಸಂಪಾದನೆ ಮಾಡಿದ್ದೇನೆ ಅದೆಲ್ಲ ಕೊಡ್ತೇನೆ, ಏನೋ ವಯೋ ಆಭರಣ ಬೇಕೋ ಮಾಡಿಸ್ಕೋ. ಅವಳಿಗೆ ಬೇಕಾಗಿದೆ ಬಂಗಾರ. ಪ್ರಲೋಭನೆ ಮಾಡ್ತಾನೆ, ಆಸೆ ತೋರಿಸ್ತಾನೆ. ಅವನು ಅಷ್ಟೊತ್ತು ಮಾತಾಡ್ತಿದ್ರೆ ದ್ರೌಪದಿ ಅಂತಾಳೆ, ಹೌದು ನಿನ್ನ ಮಾತು ಸತ್ಯ ಅಂದ್ಲು. ಆ ಕೆಲಸಕ್ಕೆ ಬರದೇ ಇರುವ ಗಂಡನ್ನು ಇಟ್ಕೊಂಡು ಏನ್ ಮಾಡಲಿ? ಗೊತ್ತಾಯ್ತು ನೀಗೆ ನನಗೆ, ನೀನು ಕಾಲಿನಿಂದ ತುಳಿದಾದರೂ ಯಾವ ಗಂಡಂದ್ರು ಬಂದು ನನ್ನನ್ನ ರಕ್ಷಣೆ ಮಾಡಲಿಲ್ಲ. ನಿನ್ನ ಪರಾಕ್ರಮ ನೋಡಿ ನನಗೆ ಗೊತ್ತಾಯಿತು. ನಾನು ನಿನ್ನನ್ನ ಇಷ್ಟೊತ್ತು ಬೇಡ ಅಂದದ್ದು ತಪ್ಪಾಯಿತು. ನಿಜವಾಗಿ ನೀನು ಮದುವೆ ಮಾಡ್ಕೊಳ್ಳೋಕೆ ಪುಣ್ಯ ಬೇಕು ಅಂತಾಳೆ. ಆದರೆ ಒಂದು ಸಮಸ್ಯೆ ಇದೆ ಎಂದು. ಕೀಚಕಂದ ಏನು ನೋಡು, ನಾವಿಬ್ಬರು ಇಲ್ಲೇ ಮದುವೆ ಮಾಡಿಕೊಂಡ್ರೆ ಯಾರಿಗಾದ್ರೂ ಗೊತ್ತಾಗತ್ತೆ. ಸೇವಕಿಯಾಗಿ ಬಂದವಳು, ಸೇವೆ ಮಾಡೋದಕ್ಕೆ ಬಂದವಳು ಕೀಚಕನ ಮದುವೆ ಆದ್ಲು ಅಂತ ಜನ ಎಲ್ಲ ತಪ್ಪು ತಿಳ್ಕೊಳ್ತಾರೆ. ನನಗೂ ಅನಿಸ್ತಿದೆ, ಸುಮ್ಮನೆ ಜಗಳ ಆಡೋದಕ್ಕಿಂತ ನಿನ್ ಜೊತೆ ಮದುವೆ ಮಾಡ್ಕೊಂಡು ಇಲ್ಲೇ ಇದು ಬಿಡೋಣ ಅಂತ. ಒಂದು ಕೆಲಸ ಮಾಡು, ಇವತ್ತು ರಾತ್ರಿ ನೀನು ಆ ನರ್ತನ ಶಾಲೆಗೆ ಬಾ, ಇದೆಲ್ಲ ಮಾತಾಡೋಣ. ಯಾವತ್ತು ಮದುವೆ ಆಗೋದು, ಎಲ್ಲಿ ಮದುವೆ ಆಗೋದು, ಮದುವೆ ಯಾರ್ಯಾರನ್ನ ಕರೆಯೋದು, ಹೇಗೆ ಮದುವೆ ಆಗೋದು, ಎಲ್ಲ ವಿಚಾರಗಳನ್ನ ರಾತ್ರಿ ನರ್ತನ ಶಾಲೆಯಲ್ಲಿ ಮಾಡೋಣ, ಮಾತಾಡೋಣ ಅಂತೆ. ಅಲ್ಲಿ ನೀನು ಬಾ ಅಂತಾಳೆ. ಅಸ್ಯಾ ಪ್ರದೋಷೇ ಶರವರ್ಯ ಕುರುಶ್ವಾನೇನ ಸಂವಿಧ. ಆಶ್ಚರ್ಯ ಆಯಿತು ಕೀಚಕನಿಗೆ. ನಿನ್ನೆವರೆಗೆ ಬೇಡ ಅನ್ನುವವಳು, ನನ್ನ ಕಂಡ್ರೆ ಸಿಟ್ಟು ಮಾಡುವವಳು, ಬೆಳಗಾಗೋದ್ರೊಳಗೆ ಬಾ ಅಂತಾಳೆ, ಮಾತಾಡೋಣ ಅಂತಾಳೆ. ಏನು ಖುಷಿಯಾಯಿತು ನೋಡಿ. ಸಂಕೇತಂ ಸೂತ ಪುತ್ರಸ್ಯ ಕಾರ್ಯಸ್ವ ಶುಭಾನನೆ. ಕುಣಿಲಿಕ್ಕೆ ಶುರು ಮಾಡಿಬಿಟ್ಟ ಅಂತೆ. ಯಾವಾಗ ದ್ರೌಪದಿಯಿಂದ ಒಪ್ಪಿಗೆ ಬಂತೋ ಕುಣಿಲಿಕ್ಕೆ ಶುರು ಮಾಡ್ತಾನೆ. ಮೂಢ ಗೊತ್ತಾಗ್ತಿಲ್ಲ ಅವನಿಗೆ. ದ್ರೌಪದಿ ನರ್ತನ ಶಾಲೆ ಕರೆದದ್ದು ಮದುವೆಗೋ ಮಸಣಕ್ಕೋ ಅಂತ. ಎಷ್ಟು ಚೆನ್ನಾಗಿ ಮೋಹ ಮಾಡಿಬಿಟ್ಲು ಅಂದ್ರೆ, ಆ ದ್ರೌಪದಿ ಮಾತಾಡಿದ ಮಾತು ಕೇಳಿಸ್ಕೊಂಡು ಇವಳು ನನಗೆ ಏನೋ ಮಾಡ್ಲಿಕ್ಕೆ ಕರೆದಿದ್ದಾಳೆ ಅಂತ ಅನಿಸ್ಲೇ ಇಲ್ಲ ಅಂತ ಅವನಿಗೆ. ನಿಜವಾಗಿಯೂ ನನ್ನ ವಿವಾಹ ಮಾಡ್ಕೋತಾಳೆ, ಅದು ನರ್ತನ ಶಾಲೆಯಲ್ಲಿ ಮದುವೆ ವಿಚಾರಗಳೆಲ್ಲ ಮಾತಾಡಬೇಕು ಅನ್ಕೊಂಡಿದ್ದಾಳೆ ಅಂತ ಸರಿ ಅಂತ ಹೇಳ್ದ. ಸಾಮೇ ಪ್ರತಿಸ್ವಯಾಖ್ಯಾತ ಕೀಚಕಸ್ಯ ಸಮಾಗಮೆ ಹತ್ವಾ ಹಿಡಿಂಬಂ ಯಾ ಪ್ರೀತಿ ಸಾ ಮಹಾಪಿ ಚಶಿಸ್ಮತೆ. ಹೆಂಡತಿಗಂತ ವಿಭೀಷಣ ದೇವರು ಅವತ್ತು ಹಿಡಿಂಬಾಸುರನನ್ನ ಕೊಂದು ಬಕಾಸುರನ ಸಂಹಾರ ಮಾಡಿ ಜರಾಸಂಧನ ಸಂಹಾರ ಮಾಡಿ ಏನೊಂದು ಜಗತ್ತಿಗೆ ಆನಂದವನ್ನು ನಾನು ಕೊಟ್ಟನಲ್ಲ, ಹಾಗೆ ಇವತ್ತು ಈ ಕೀಚಕನ ಸಂಹಾರ. ಜರಾಸಂಧನ ಸಂಹಾರ ಸಂದರ್ಭದಲ್ಲಿ ಒಂದು ಮಾತು ಶ್ರೀಮದಾಚಾರ್ಯ ಹೇಳ್ತಾರೆ, ಭೀಮಸೇನ ದೇವರು ಯಾವುದೇ ದೈತ್ಯರ ಸಂಹಾರ ಮಾಡಲಿ, ಅದು ಸಂಹಾರ ಮಾಡಿದ ಕ್ಷಣ ಕೃಷ್ಣಾರ್ಪಣ ವಸ್ತು ಅಂತ ದೇವರಿಗೆ ಅದೊಂದು ಪೂಜೆ ಅಂತ ಸಮರ್ಪಣೆ ಮಾಡ್ತಿದ್ರ. ಹೇಗೆ ಬ್ರಾಹ್ಮಣನಾದವನಿಗೆ ಶಾಲಿಗ್ರಾಮದ ಪೂಜೆಯೋ ಹಾಗೆ ಕ್ಷತ್ರಿಯನಿಗೆ ಪೂಜೆ ಅಂದ್ರೆ ಧರ್ಮದ್ರೋಹಿಗಳು, ದೇಶದ್ರೋಹಿಗಳು, ಶಾಸ್ತ್ರ ಭಗವಂತನ ದ್ರೋಹಿಗಳ ಸಂಹಾರ, ಅದೇ ವಿಷ್ಣು ಪೂಜೆ. ಇವತ್ತು ಕೀಚಕನ ಸಂಹಾರಕ್ಕಾಗಿ ಭೀಮಸೇನ ದೇವರು ಉದ್ಯುಕ್ತರಾಗಿದ್ದಾರೆ.
ಎಲ್ಲ ಮಾತುಗಳನ್ನ ದ್ರೌಪದಿ ಹೇಳ್ತಾಳೆ. ದ್ರೌಪದಿ ಹೇಳಿದ ಮಾತು ಕೇಳಿ ಮನೆಗೆ ಬಂದ ಕೀಚಕ. ಅವತ್ತು ಅವನಿಗೆ ಆನಂದ ನೋಡಿ. ಇನ್ನು ರಾತ್ರಿ ಹೋಗ್ಬೇಕಲ್ಲ, ರಾತ್ರಿ ಹೊತ್ತು ನರ್ತನ ಶಾಲೆಗೆ ಬಾ ಅಂತ ದ್ರೌಪದಿ ಕರೆದಿದ್ದಾಳೆ. ಮನೆಗೆ ಬಂದಿದ್ದಾನೆ, ಚೆನ್ನಾಗಿ ಅಡಿಗೆ ಆಯಿತು, ಊಟ ಮಾಡಿದ್ದಾನೆ. ಬೆಳಗ್ಗೆ ಒಂದು ಬಾರಿ ಸ್ನಾನ ಮಾಡಿದ್ದ. ಸ್ನಾನ ಮಾಡಿ ಅಲಂಕಾರ ಮಾಡಿಕೊಂಡು ಊಟ ಎಲ್ಲ ಆಯಿತು. ರಾತ್ರಿ ಹೊರಡುವಾಗ ಮತ್ತೊಂದು ಸ್ನಾನ ಮಾಡ್ದ. ಸ್ನಾನ ಮಾಡ್ತಾನೆ, ಹೊಸ ಬಟ್ಟೆ ಹಾಕೊಳ್ತಾನೆ, ಅಲಂಕಾರ ಮಾಡ್ಕೊಳ್ತಾನೆ, ಬೇರೆ ಬೇರೆ ಗಂಧಗಳ ಲೇಪ ಹಚ್ಕೊಳ್ತಾನೆ. ಈ ಇಷ್ಟೆಲ್ಲ ಪಾಪ ಒಂದಿಷ್ಟು ಇಟ್ಟಿದ್ದ. ಇದರಲ್ಲಿ ಯಾವುದು ದ್ರೌಪದಿಗೆ ಇಷ್ಟವಾಗತ್ತೋ ಗೊತ್ತಿಲ್ಲ ಅಂತ ಬೇರೆ ಬೇರೆ ಗಂಧ ಹಚ್ಕೊಳ್ತಾನೆ. ಅಲಂಕಾರ ಮಾಡಿಕೊಂಡ ಪ್ರಚಂಡವಾಗಿ ಏನು ಆನಂದ ಒಳಗಿದ್ದಾನೆ. ಮೈ ತುಂಬ ಬಂಗಾರ ಹಾಕೊಂಡಿದ್ದಾನೆ. ಮದುವೆಗೆ ಬರುವ ಹಾಗೆ ಬರ್ತಾ ಇದ್ದಾನೆ. ಅವನ ಆ ಸಂತೋಷ, ಅವನಿಗಾದ ಆನಂದ, ಅವನು ಬರ್ತಾ ಇರುವ ರೀತಿ ನೋಡಿ. ಶಿರಸ್ನಾತಃ ನಿಶಾಯಾಂ ಸಮಲಂಕೃತ. ಸೂರ್ಯಾಸ್ತ ಆದ ಮೇಲೆ ತಲೆ ಮೇಲೆ ಸ್ನಾನ ಮಾಡಬಾರದು. ತಂದೆ ಇದ್ದವರಂತೂ ಮಾಡಬಾರದು. ಒಂದು ಮಾತು, ಗಂಗಾ ನದಿಗೆ ಅಪವಾದ ಅಂತಾರೆ. ಸೂರ್ಯಾಸ್ತ ಆದ ಮೇಲೆ ಅಕಸ್ಮಾತ್ತಾಗಿ ಹರಿದ್ವಾರಕ್ಕೋ ಕಾಶಿಗೆ ಹೋಗಿದ್ರಿ, ನೀವು ಹೋಗೋ ಹೊತ್ತಿಗೆ ಸೂರ್ಯಾಸ್ತ ಆದರೂ ಗಂಗಾ ಸ್ನಾನ ಮಾಡಬೇಕಂತ. ಗಂಗಾ ನದಿ ಒಂದೇ ಅಪವಾದ. ಅದು ಬಿಟ್ಟರೆ ಸೂರ್ಯಾಸ್ತ ಆದ ಮೇಲೆ ತಲೆ ಸ್ನಾನ ಇಲ್ಲ, ಗ್ರಹಣ ಬಿಟ್ರೆ. ಕೀಚಕ ನೋಡಿ, ನಿಶಾಯ ರಾತ್ರಿ ಹೊತ್ತು ಸ್ನಾನ ಮಾಡ್ತಾನೆ. ಸ್ನಾನ ಮಾಡ್ಕೊಂಡಿದ್ದಾನೆ, ಅಲಂಕಾರ ಮಾಡ್ಕೊಂಡಿದ್ದಾನೆ, ಚೆನ್ನಾಗಿ ಲೇಪನಗಳನ್ನೆಲ್ಲ ಹಚ್ಕೊಂಡ. ಕಾಮದಿಂದ ಮೋಹಿತನಾಗಿದ್ದಲ್ಲ, ನಾಟ್ಯಾಗಾರಕ್ಕೆ ಬರ್ತಿದ್ದಾನೆ. ಅಷ್ಟೊತ್ತಿಗೆ ಏನಾಗಿತ್ತು ಅಂದ್ರೆ, ಕೀಚಕ ಬರೋದಕ್ಕಿಂತ ಮೊದಲೇ ಭೀಮಸೇನ ದೇವರು ಬಂದುಬಿಟ್ಟಿದೆ. ಆ ನಾಟ್ಯಾಗಾರದಲ್ಲಿ ಅರ್ಜುನ ಪ್ರತಿನಿತ್ಯದಲ್ಲಿ ಕಲಿಸ್ತಾ ಇದ್ದಲ್ಲ ನರ್ತನವನ್ನ, ಅಲ್ಲೊಂದು ಮಂಚ ಇತ್ತು. ಕೀಚಕ ಬರೋದಕ್ಕಿಂತ ಮೊದಲು ಉತ್ತರೀಯ ವಸ್ತ್ರವನ್ನು ಹೊಚ್ಚಿಕೊಂಡು ಭೀಮಸೇನ ದೇವರು ಮಲಗಿಬಿಟ್ಟಿದ್ದಾರೆ. ವಸ್ತ್ರ ಹೊಚ್ಚಿಕೊಂಡು ಭೀಮಸೇನ ಮಲಗಿದ್ದಾರೆ. ಆ ಕಡೆ ಮುಖ ಮಾಡಿ ಮಲಗಿದ್ದಾರೆ. ಕೀಚಕ ಬಂದ. ಜಾಜ್ವಲ್ಯಮಾನಂ ಕೋಪೇನ ಕೃಷ್ಣಾಯ ದರ್ಶನೇನ ಚ. ಕಣ್ಣು ಕೆಂಪಾಗಿದೆ ಭೀಮಸೇನ ದೇವರದು. ಅದನ್ನ ನೆನೆಸ್ಕೊಳ್ತಾರೆ. ಹೆಂಡತಿಯ ಕೂದಲ ಹಿಡಿದದ್ದು, ನೆಲಕ್ಕೆ ಹಾಕಿದ್ದು, ಕಾಲಿಟ್ಟು ತುಳಿದದ್ದು, ಕಣ್ಣು ಕೆಂಪು ಮಾಡ್ತಾರೆ, ನೆನೆಸ್ಕೊಳ್ತಾರೆ. ಭೀಮಸೇನ ದೇವರು ಮಲಗಿದ್ದಾರೆ. ಆದರೆ ಕೀಚಕ ಆ ನರ್ತನ ಶಾಲೆಗೆ ಬಂದು ನೋಡ್ತಾನೆ. ಮಲಗಿದ್ದು ದ್ರೌಪದಿ ಎಂದು ತಿಳ್ಕೊಂಡ. ಆ ಕಡೆ ಮುಖ ಮಾಡ ಮೇಲೆ ಮಲಗಿದ್ದರು. ಮಲಗಿದವಳು ದ್ರೌಪದಿ ಅಂತ ತಿಳ್ಕೊಂಡು ಪ್ರಹಿತಂತೆ ಮಯಾ ಭದ್ರೇ ಬಹುವಿತ್ತಂ ಶುಚಿಸ್ಮಿತೆ ಮಾತಾಡ್ತಾನೆ. ಎಬ್ಬಸ್ಲಿಲ್ಲ. ದ್ರೌಪದಿಯನ್ನ ಮಾತಾಡ್ತಾನೆ. ಕೀಚಕ ಅಂತ, ನೋಡು ನಾನು ಬಂದಿದ್ದೇನೆ, ಸ್ನಾನ ಮಾಡಿ ಬಂದಿದ್ದೇನೆ, ಅಲಂಕಾರ ಮಾಡ್ಕೊಂಡು ಬಂದಿದ್ದೇನೆ, ನೋಡು ನಾ ಹೆಂಗ್ ಕಾಣಿಸ್ತಿದ್ದೀನಿ, ಎಲ್ಲ ಆಭರಣಗಳನ್ನು ಹಾಕೊಂಡು ಬಂದಿದ್ದೇನೆ, ನೋಡು. ಯಕೃತಂ ಧನರತ್ನಾಟ್ಯಂ. ಇವತ್ತಿನವರೆಗೆ ಇಷ್ಟು ಸುಂದರವಾದ ಮನ್ಮಥನನ್ನು ನೋಡಿಲ್ಲ ನೀನು. ದ್ರೌಪದಿ ಅಂತ ಭಾವಿಸಿ ಅಷ್ಟೊತ್ತು ಮಾತಾಡ್ತಿದ್ರೆ ಅವನ ಮಾತು ಕೇಳಿಸ್ಕೊಳ್ತಾ ಭೀಮಸೇನ ದೇವರಿಗೆ ಕೋಪ ಬರ್ತದೆ. ಮೈ ಮೇಲೆ ಹೊಚ್ಚಿಕೊಂಡ ವಸ್ತ್ರವನ್ನ ತೆಗೆದ ಕಣ್ಣು ಕೆಂಪು ಮಾಡ್ತಾರೆ. ಆ ಮಂಚದಿಂದ ಹಾರಿ ನೇರವಾಗಿ ಅವನ ಕೂದಲು ಹಿಡಿದು ಕೆಳಗೆ ಹಾಕಿದ್ದ. ಭೀಮಸೇನ ದೇವರ ಯುದ್ಧ ಅಂದ್ರೆ ಸಾಮಾನ್ಯ ಅಲ್ಲ. ಇಡೀ ಮಹಾಭಾರತದ 18 ದಿವಸದ ಯುದ್ಧದೊಳಗೆ ಬರೀ ಭೀಮ ಯುದ್ಧ ಮಾಡಿದ್ದನ್ನೇ ನೀವು ಪ್ರವಚನದಲ್ಲಿ ಕೇಳಿ. ಹೇಗೆ ಎತ್ತರಕ್ಕೆ ಹಾರ್ತಾರೆ. ಅಷ್ಟು ಗಾಢವಾದ ಪರ್ವತದಂತಹ ದೇಹ ಇರುವ ಕೀಚಕನ ಹೆಗಲ ಮೇಲೆ ಕೂತು ಅವನ ಕೂದಲು ಹಿಡಿದು ನೆಲಕ್ಕೆ ಹಾಕ್ತಾರೆ. ಮದುವೆ ಬೇಕಾ ನಿನಗೆ? ಬಾ ಮಗನೇ ಮದುವೆ ಮಾಡಿಸ್ತೇನೆ ಅಂತಾರೆ. ಕಣ್ಣೆದರಿಗೆ ಹೆಂಡತಿಯನ್ನ ಕಾಲಿನಿಂದ ತುಳಿದವ ಇವತ್ತು ಮದುವೆ ಅಂದ್ರೆ ಪಾಪ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ ಬಂದಿದ್ದ ನೋಡಿ. ಭೀಮಸೇನ ದೇವರು ಪ್ರಚಂಡ ಕೋಪದಿಂದ ಅಹಂ ರೋಷೇಣ ಸಂಪನ್ನ ಸ್ನಾತೋ ಭೂಷಣ ಭೂಷಿತ. ನೋಡಿ ಕೀಚಕನಿಗೆ ಅಂತಾರೆ, ನೀ ಸ್ನಾನ ಮಾಡಿ ಬಂದಿದ್ಯಲ್ಲ, ನಾ ಇಲ್ಲಿ ಹೋಗಿ ಸ್ನಾನ ಮಾಡ್ತೀನಿ. ಇದೇ ವ್ಯತ್ಯಾಸ ಇಬ್ಬರಿಗೆ. ನಿನ್ನನ್ನ ಕೊಂದು ಸ್ನಾನ ಮಾಡಿ ಹೋಗಿ ಮಲ್ಕೋಸ್ತೇನೆ ನಾನು. ಈಗ ಸ್ನಾನ ಮಾಡಿ ಬಂದಿದ್ದೆ. ಇದೊಂಥರ ಪುಣ್ಯ ಸಾಧೆ. ಸಾಯುವಾಗ ಸ್ನಾನ ಮಾಡಿ ಸಾಯೋದು. ಸ್ನಾನ ಮಾಡಿ ಅಲಂಕಾರ ಮಾಡಿಕೊಂಡು ರೆಡಿಯಾಗಿ ಈ ಮೊಬೈಲ್ಗಳಲ್ಲಿ ಬಂದಿರ್ತದೆ ನೋಡಿ,
ಒಬ್ಬ ತಾಯಿ ರೆಡಿ ಆಗ್ತಿದ್ದು, 2 ಸಣ್ಣ ಮಕ್ಕಳಿದ್ದು. ಒಬ್ಬ ಮಗ ಕೇಳಿದ, ಅಮ್ಮ ಎಲ್ಲಿ ಹೊರಟಿದ್ದೀಯ? ಸಾಯ್ಲಿಕ್ಕೆ ಅಂದ್ಬಿಟ್ಲು ಅವಳು. ಸಿಟ್ಟು ಬಂದಿತ್ತು ಅವಳಿಗೆ. ಸಾಯ್ಲಿಕ್ಕೆ ಅಂದಾಕ್ಷಣ ಮತ್ತೆ ರೆಡಿ ಆಗ್ತಿದ್ದೀಯ ಅಂತ ಕೇಳ್ದ. ಅದು ಇನ್ನೊಂದು ಸಣ್ಣ ಮಗು ಇತ್ತು, ನಾಳೆ ಫೋಟೋದಾಗ ಬರ್ಬೇಕಲ್ಲ, ಪೇಪರ್ದಾಗ ಅಮ್ಮ ಬರ್ಬೇಕಲ್ಲ, ಅದು ಚೆನ್ನಾಗಿ ಕಾಣಿಸ್ಬೇಕಲ್ಲ. ಏನ್ ಇವತ್ತಿನ ಮಕ್ಕಳು ಮಾತಾಡ್ತಾರೆ. ಅಲಂಕಾರ ಮಾಡಿಕೊಂಡು ಸಾಯೋದು ಒಂದು ರೀತಿ. ಭೀಮಸೇನ ದೇವರಂತಾರೆ, ದೀಪ್ಸ್ಯಾತ್ವಂ ದರ್ಶನೀಯೋಸಿ ದಿಷ್ಟ್ಯಾತ್ಮಾನಂ ಪ್ರಶಂಸಸಿ. ನೀನು ಬೇರೆ ಏನ್ ತಪ್ಪು ಮಾಡಿದ್ರು ನಾನು ಬಿಡ್ತಿದ್ದೆ ನಿನ್ನನ್ನ. ಪತಿವ್ರತಾ ಸ್ತ್ರೀ, ಗಂಡಂದರಿದ್ದಾರೆ, ಗಂಧರ್ವರಿದ್ದಾರೆ ಅಂತ ಹೇಳಿದರು. ತುಂಬಿದ ಸಭೆಯೊಳಗೆ ಅವಮಾನ ಮಾಡಿದ್ದೆಲ್ಲ ಶುರುವಾಯ್ತು ನೋಡಿ. ಅವನೇ ಸಾಮಾನ್ಯ ಇರಲಿಲ್ಲ. ನಾನು ಹೇಳಿದಲ್ಲ, ಭೀಮಶ್ಚ ಬಲಭದ್ರಶ್ಚ ಭದ್ರರಾಜಶ್ಚ ಗಿರಿರವನ್ ಚತುರ್ಥ ಕೀಚಕಶ್ಚೈವ ಪಂಚಮೋ ನಾದು ಶುಶ್ರುಮ. ಸಾಮಾನ್ಯ ಅಲ್ಲ, ಮಹಾಪರಾಕ್ರಮಿ ಕೀಚಕ. ಯಾವಾಗ ಭೀಮಸೇನ ದೇವರು ಅವನ ಮೈ ಮೇಲೆ ಹಾರಿ ಯುದ್ಧಕ್ಕೆ ಬಂದು ಯುದ್ಧ ಶುರುವಾಯಿತು. ಪರಸ್ಪರವಾಗಿ ಕುಷ್ಟಿಗಳಿಂದ ಯುದ್ಧ ಮಾಡ್ತಾರೆ. 1 ಏಟ ಕೀಚಕ ಹೊಡೆದ್ರೆ 2 ಏಟ ಭೀಮಸೇನ ದೇವರು ಹೊಡಿತಾ ಇದ್ದಾರೆ. ಕೂದಲು ಹಿಡಿದು ನೆಲಕ್ಕೆ ಹಾಕ್ತಾರೆ, ಜೋರಾಗಿ ಅಪ್ಪಳಿಸ್ತಾರೆ. ಭೀಮೇನ ಚ ಪರಾಮೃಷ್ಟಃ ದುರ್ಬಲೋ ಬಲಿರಾರಣೆ. ಇಬ್ಬರ ಮಧ್ಯದಲ್ಲಿ ಯುದ್ಧ ಶುರುವಾಗಿದೆ. ದೂರದಲ್ಲಿ ದ್ರೌಪದಿ ನಿಂತು ನೋಡ್ತಾ ಇದ್ದಾಳೆ. ಪಾತಿತೋ ಭೀಮಸೇನಸ್ತು ಕೀಚಕೇನ ಬಲೀಯಸ. ಎತ್ತರವಾಗಿ ಹೀಗೆ ಎತ್ತಿ ಮೇಲಿಂದ ಕೆಳಗೆ ಹಾಕಿದ್ದಾರೆ ಭೀಮಸೇನ ದೇವರು. 2-3 ಬಾರಿ ಕೀಚಕನನ್ನ ಮೇಲೆ ಎತ್ತಿ ನೆಲಕ್ಕೆ ಹಾಕಿದ್ದಾರೆ. ಕೀಚಕನ ಪ್ರಾಣ ಹೋಯಿತು. ಜೋರಾಗಿ ಒದರಿದ. ಸಾಮಾನ್ಯವಾಗಿ ದೈತ್ಯರು ಸಾಯುವಾಗ ಜೋರಾಗಿ ಒದರಿ ಸಾಯ್ತಾರೆ. ನೋಡೋದೊಂದು ಸ್ವಭಾವ. ಶ್ರೀರಾಮಚಂದ್ರ ಬಾಣ ಹೊಡೆದಾಗ ಮಾರೀಚ ಹೇಗೆ ಸತ್ತ? ಬರೇ ಸಾಯಲಿಲ್ಲ, ಲಕ್ಷ್ಮಣ ಅಂತ ಹೇಳಿ ಸತ್ತ. ಅವನು ಲಕ್ಷ್ಮಣ ಅಂತ ಒದರಿದ್ದಕ್ಕೆ ರಾಮನಿಗೇನು ಆಗಿದೆ, ನೀನು ಹೋಗು ಅಂತ ಸೀತೆ ಅಂತಾಳೆ. ಮರಣ ಕಾಲದಲ್ಲಿ ರಾಕ್ಷಸರು ಪ್ರಚಂಡ ವೇಗಿ ಎಷ್ಟು ಜೋರಾಗಿ ಒದರಿದ ಅಂದ್ರೆ ಕೀಚಕ ಒದರುವ ಧ್ವನಿ ಅವರ ತಮ್ಮಂದ್ರೆಲ್ಲ ಉಪಕೀಚಕರು ಮಲಗಿದವರಿಗೆಲ್ಲ ಎಚ್ಚರಾಗಿತ್ತು. ಅಷ್ಟ ಜೋರಾಗಿ ಕೀಚಕ ಒದರುತ್ತಾನೆ. ಭೀಮಸೇನ ದೇವರು ಏನ್ ನೋಡಿ ಅವನನ್ನ ಸಂಹಾರ ಮಾಡಿ ಹೇಗ್ ಮಾಡಿದ್ರು ಅಂದ್ರೆ, ತಸ್ಯ ಪಾದೌಚ ಪಾಣೀಚ ಶಿರೋಗ್ರೀವಂ ಸಕುಂಡಲಂ ಕಾಯೇ ನಿವೇಶಯಾಮಾಸ ಮೃದಿತ್ವಾಂಗಾನಿ ಸರ್ವಶಃ. 2 ಕೈಗಳು, 2 ಕಾಲಗಳು, ಮುಖ, ಕಿವಿ ಎಲ್ಲವನ್ನು ಹೊಟ್ಟೆಗೆ ಹಾಕಿಬಿಟ್ಟಿದ್ರು. ಎಲ್ಲವನ್ನು ಸೇರಿಸಿ ಹೊಟ್ಟೆಯೊಳಗೆ ಹಾಕಿ ಒಂದು ಗುಂಡು ಚೆಂಡು ಮಾಡದಂಗೆ ಮಾಡಿದ್ರು. ತಲೆಯನ್ನು ಹೊಟ್ಟೆಯೊಳಗೆ, ಕೈಕಾಲುಗಳ ಹೊಟ್ಟೆಯೊಳಗೆ, ಕುಂಡಲಗಳ ಹೊಟ್ಟೆಯೊಳಗೆ, ಎಲ್ಲ ಅವಯವಗಳನ್ನು ಹೊಟ್ಟೆಯೊಳಗೆ ಮುರಿದು ಒಂದು ಗುಂಡಾದ ಮಾಂಸದ ಪಿಂಡ ಮಾಡದಂಗೆ ಮಾಡಿಟ್ಟಿದ್ದಾರೆ. ಈ ಪರಾಕ್ರಮ. ಕೀಚಕನನ್ನು ಸಂಹಾರ ಮಾಡ್ತಾರೆ. ಮುದ್ದೆ, ಒಂದು ದೊಡ್ಡದಾದ ಮಾಂಸನನ್ನ ಮಾಡಿ ದ್ರೌಪದಿಯನ್ನು ಕರೀತಾರೆ. ನೋಡುವುದು, ಯಾವ ದುಷ್ಟ ನಿನ್ನನ್ನ ಕಾಲಿನಿಂದ ತೊಳೆದ? ತತ್ರಾಗ್ನಿಂ ಸ್ವಯಜ್ವಾಲ್ಯ ದರ್ಶಯಾಮಾಸ ಕೀಚಕಂ. ಈಗ ನಾನು ಇವನನ್ನ ಕೊಂದು ಒಂದು ಮಾಂಸದ ಪಿಂಡ ಮಾಡಿದ್ದೇನೆ, ಈಗಿಂದೀಗ ಇಲ್ಲಿ ಅಗ್ನಿಯನ್ನು ಹೊತ್ತಿ ಸುಟ್ಟಾಕೋಣ ಇವನನ್ನ. ಅಷ್ಟು ಕೋಪ ಭೀಮಸೇನ ದೇವರಿಗೆ. ಆದರೆ ಇವನನ್ನ ಅಕಸ್ಮಾತ್ ಆಗಿ ಸುಟ್ಟು ಹಾಕಿಬಿಟ್ರೆ ಕೀಚಕ ಸತ್ತ ಅಂತ ಗೊತ್ತಾಗಬೇಕಲ್ಲ ಎಲ್ಲರಿಗೆ. ಅಷ್ಟಕ್ಕೂ ದಹನ ಸಂಸ್ಕಾರ ಸೂತರಿಗೆಲ್ಲ ಇರಲ್ಲ. ಅವನು ಸೂತ ಜಾತಿಯವನು. ಜಾತಿಗೆ ತಕ್ಕಂತೆ ಸಂಸ್ಕಾರ ಇರುತ್ತೆ. ಕೆಲವರಿಗೆ ಮಣ್ಣಿನಲ್ಲಿ ಹಾಕಿ ಉಳೋದಿರ್ತದೆ, ಯತಿಗಳಿಗೆಲ್ಲ ವೃಂದಾವನ ಇರ್ತದೆ. ಬ್ರಾಹ್ಮಣ ಕ್ಷತ್ರಿಯರಿಗೆ ಮಾತ್ರ ದಹನ ಸಂಸ್ಕಾರ, ವೈಶ್ಯರಿಗೂ ಇದೆ. ಆದರೆ ಇವರು ಸೂತ ಜಾತಿಯವನು, ದಹನ ಮಾಡೋ ಹಾಗಿಲ್ಲ. ಆದರೆ ದ್ರೌಪದಿಗೆ ಮಾತ್ರ ಭೀಮಸೇನ ದೇವರು ಹೇಳ್ತಾರೆ, ಅವಳಿಗೆ ಆನಂದ ಆಗಿದೆ. ಇಬ್ಬರು ಅಲ್ಲಿಂದ ಹೊರಟ್ರಂತೆ. ನರ್ತನಗಾರದಲ್ಲಿ ಕೀಚಕನ ಸಂಹಾರ ಮಾಡಿ ಅವನ ಒಂದು ಮಾಂಸ ಮುದ್ದೆಯನ್ನ ಮಾಡಿ ಅಲ್ಲಿ ಬಿಸಾಕಿ ದ್ರೌಪದಿ ಭೀಮಸೇನ ದೇವರು ಬಂದಿದ್ದಾರೆ. ಇಬ್ಬರು ಬಂದು ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಗಾಢವಾಗಿ ಬೆಳಗಿದ್ದಾರೆ. ಮಾರನೇ ದಿನ ಪ್ರಾತಃ ಕಾಲದಲ್ಲಿ ಎಲ್ಲ ಕಡೆ ಗೊತ್ತಾಯಿತು. ಯಾಕಂದ್ರೆ ಅಲ್ಲೇ ಬಿದ್ದಿತ್ತಲ್ಲ ಮಾಂಸದ ಪಿಂಡ. ನೋಡಿ ಅದು ಹೆಂಗಿತ್ತು ಅಂದ್ರೆ ಯಾರೊಂದು ಗುರುತಿಸಿಕೋ ಹೋಗಿಲ್ಲ. ತಲೆ, ಕೈ, ಕಾಲು, ಪಾದ, ಮುಖ ಎಲ್ಲ ಹೊಟ್ಟೆಯೊಳಗೆ ಹಾಕಿ ಪಿಂಡ ಮಾಡ್ದಂಗೆ ಮಾಡಿದ್ರು. ಆದರೆ ಅಣ್ಣನಾದ ಕೀಚಕ ಕಾಣಿಸ್ತಾ ಇಲ್ಲ ಅಂತ ಕೀಚಕರ ಎಲ್ಲ ಪರಿವಾರ, ಉಪಕೀಚಕರೆಲ್ಲ ಬರ್ತಾರೆ.
ಎಲ್ಲಿಗೆ ಬಂದ್ರು? ವಿರಾಟ ರಾಜನ ಅರಮನೆಗೆ ಬರ್ತಾರೆ. ವಿರಾಟ ರಾಜನಿಗಂತಾರೆ, ನಿನ್ನ ರಾಜ್ಯದೊಳಗೆ ಏನ್ ನಡೆದಿದೆ ಗೊತ್ತಿದೆಯಾ ನಿನಗೆ? ರಾಜ ನೀನು. ಏನಾಯ್ತು ಅಂತ ವಿರಾಟ ರಾಜ, ನಿನ್ನೆ ರಾತ್ರಿ ಗಂಧರ್ವರು ಬಂದು ಕೀಚಕನನ್ನ ಸಂಹಾರ ಮಾಡಿದ್ದಾರೆ. ಅದು ಎಲ್ಲಾ ಕಡೆಗೆ ವಾರ್ತೆ ಗಂಧರ್ವರು ಬಂದ್ರು ಅಂತ ಎಬ್ಬಿಸ್ಬಿಟ್ರದ. ಭೀಮ ಕೊಳ್ಳಿಲ್ಲ, ಅಡಿಗೆ ಅಂತ ಹೇಳಿಲ್ಲ. ಯಾಕಂದ್ರೆ ಈಗಾಗಲೇ ಕೀಚಕ ಆ ದ್ರೌಪದಿ ಹಿಂದೆ ಬೆನ್ನು ಹತ್ತಿದ್ದಾನೆ, ಎಲ್ಲರಿಗೂ ಗೊತ್ತಿತ್ತು. ಆ ದ್ರೌಪದಿ 5 ಜನ ಗಂಡಂದಿರಿದ್ದಾರೆ ಅಂತ ಹೇಳಿದ್ದು ಎಲ್ಲರಿಗೂ ಗೊತ್ತಿದೆ. ಅವಳಿಗಾಗಿ ಕೀಚಕ ಸತ್ತಿದ್ದಾನಂದ್ರೆ ಅವಳ ಗಂಡಂದ್ರು ಗಂಧರ್ವರೇ ಬಂದು ಕೊಂದಿದ್ದಾರೆ. ಎಲ್ಲ ಕಡೆಗೆ ವಾರ್ತೆ ಹೋಗಿದೆ. ವಿರಾಟ ರಾಜನಿಗೆ ಬಂದು ಉಪಕೀಚಕರಂತಾರೆ, ಇದಕ್ಕೇನಾದ್ರೂ ಪರಿಹಾರ ಹೇಳಿ ನಮಗೆ. ಏನ್ ಪರಿಹಾರ ಹೇಳಬೇಕೀಗ? ಕೀಚಕ ಮಾಡಿದ ತಪ್ಪು. ಪತಿವ್ರತ ಸ್ತ್ರೀಯನ್ನ ಕಾಮದೃಷ್ಟಿಯಿಂದ ನೋಡಿ ಅವಳನ್ನ ನೆಲಕ್ಕೆ ಹಾಕಿ ತುಳಿದದ್ದು ತಪ್ಪು. ಅದಕ್ಕೆ ಅವರಿಗೆ ದಂಡ ಸಿಕ್ಕಿದೆ ಅವರಿಗೆ. ಆದರೂ ಉಪಕೀಚಕರೆಲ್ಲ ಅಂತಾರೆ, ನಮಗೆ ಬೇರೆ ಪರಿಹಾರ ಬೇಡ. ಯಾವ ಹೆಣ್ಣಿಗಾಗಿ ನಮ್ಮ ಕೀಚಕ ಸತ್ತ, ಆ ಕೀಚಕನ ದೇಹವನ್ನ ಸಂಸ್ಕಾರ ಮಾಡುವಾಗ ಈ ಹೆಣ್ಣಿನ ಜೊತೆಗೆ ಸೇರಿಸಿ ಮಾಡೋಣ. ಇದಕ್ಕೆ ನೀವು ಒಪ್ಪಿಗೆ ಕೊಡಬೇಕು. ಯಾಕಂದ್ರೆ ಆತ್ಮಶಾಂತಿ ಸಿಗಬೇಕಲ್ಲ. ಕೀಚಕನ ದೇಹವನ್ನ ಸಂಸ್ಕಾರ ಮಾಡೋದಕ್ಕಾಗಿ ನಾವೇ ಚಿತೆ ಮಾಡ್ತೇವೆ. ಆ ಚಿತೆ ಮೇಲೆ ಕೀಚಕನ ದೇಹದ ಜೊತೆಗೆ ಈ ಸೈರಂಧ್ರಿ ದ್ರೌಪದಿಯನ್ನು ಅದರ ಮೇಲೆ ಇಟ್ಟು ದಹನ ಮಾಡಬೇಕು. ವಾಸ್ತವಿಕವಾಗಿ ದಹನ ಇಲ್ಲ, 7 ಸಲವಾಗಿ ಮಾಡಬೇಕೀಗ. ಯಾಕಂದ್ರೆ ಕೀಚಕನಿಗೆ ಸದ್ಗತಿಯಾಗುವುದು ದಹನದಿಂದ ಇಲ್ಲ. ದ್ರೌಪದಿಯನ್ನ ಪಡೀಲಿಲ್ಲ, ಅವನು ಮದುವೆಯಂತೂ ಮಾಡ್ಕೊಳ್ಳಿಲ್ಲ. ಕನಿಷ್ಠ ಪಕ್ಷ ಅವನ ಜೊತೆಗೆ ಇವಳು ದೇಹ ಬಿಟ್ಟಾಗ ಕೀಚಕನಾತ್ಮಕ್ಕೆ ಶಾಂತಿ. ಇವಳು ಕ್ಷತ್ರಿಯ ಕನ್ಯಾ, ಕ್ಷತ್ರಿಯ ಹೆಂಡತಿ ಆದದ್ದರಿಂದ ಅವಳಿಗೆ ಅಗ್ನಿ ಸಂಸ್ಕಾರ. ಅಗ್ನಿ ಸಂಸ್ಕಾರ ಅವಳಿಗೆ, ಅವಳ ಜೊತೆಗೆ ಇವನು ಸೇರಿಸೋದಷ್ಟೇ. ಅವನಿಗೆ ಮಾಡಿ ಸೇರಿಸೋದಲ್ಲ. ಎಲ್ಲ ಕಡೆಗೆ ವಾರ್ತೆ ಹೋಯಿತು. ವಿರಾಟ ರಾಜ ಈಗೇನ್ ನೋಡಿ, ಅದು ಹೆಂಗಿರತ್ತೆ, ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ, ಗಂಡ ಹೋದ ಮೇಲೆ ಹೆಂಡತಿ ಸಹಗಮನಕ್ಕೆ ಹೋಗ್ತಿದ್ರು. ಅದು ಯಾವಾಗ ಹಿಂದೆ ಜವಾಬ್ದಾರಿಗಳು ಏನೂ ಇರಲಿಲ್ಲ ಅಂದ್ರೆ, ಯಾವ ಜವಾಬ್ದಾರಿಗಳು ಇರಲಿಲ್ಲ ಅಂದ್ರೆ ಮಾತ್ರ ಹೆಂಡತಿ ಹೋಗಬೇಕು. ಮಕ್ಕಳನ್ನ ಸಾಕುವ ಜವಾಬ್ದಾರಿ ಹೆಂಡತಿಗಿದ್ದಾಗ ಹೋಗತಕ್ಕದ್ದಲ್ಲ. ಪಾಂಡುರಾಜ ಸತ್ತಾಗ ಇಬ್ರು ರೆಡಿಯಾದರು, ಕುಂತಿ ಮಾದ್ರಿ ಇಬ್ರು ರೆಡಿ ಆಗ್ತಾರೆ ಪಾಂಡುರಾಜನ ಜೊತೆ ಸಹಗಮನ ಮಾಡಬೇಕು ಅಂತ. ಆಗ ಋಷಿಮುನಿಗಳೆಲ್ಲ ಬಂದು ಹೇಳ್ತಾರೆ, ನಿಮ್ಮ ಮಕ್ಕಳು ಸಣ್ಣ ಕೂಸುಗಳವು, ಅವುಗಳನ್ನ ರಕ್ಷಣೆ ಮಾಡೋದು ಜವಾಬ್ದಾರಿ. ಕುಂತಿ ನೀ ಹೋಗ್ಬೇಡ, ಮಾದ್ರಿ ಬೇಕಾದ್ರೆ ಹೋಗ್ರಿ. ನಮ್ಮ ವ್ಯಾಸರಾಜರ ಪೂರ್ವಾಶ್ರಮದ ತಂದೆ ರಾಮಾಚಾರ್ಯರು, ಅವರಿಗೂ ಹೀಗೆ ಅಪಮೃತ್ಯು ಬಂತು. ಅವರ ಹೆಂಡತಿ ಪತಿವ್ರತ ಗಂಡನ ಜೊತೆ, ಯಾಕಂದ್ರೆ ಮಕ್ಕಳೇ ಆಗಿರಲಿಲ್ಲ ಅವರಿಗೆ, 60 ವರ್ಷ. ಯಾರ ಮಕ್ಕಳಿಲ್ಲ. ಹಿಂದಿನ ಕಾಲದಲ್ಲಿ ಯಾಕೆ ಹಾಗೆ ಮಾಡ್ತಿದ್ರು ಅಂದ್ರೆ, ಪ್ರತ್ಯೇಕವಾಗಿ ಮತ್ತೆ ಗಂಡ ಹೋದ ಮೇಲೆ ಹೆಂಡತಿಗೆ ಮುಂದೆ ನೋಡ್ಕೊಳ್ಳೋರು ಯಾರು? ಮಕ್ಕಳಿದ್ರೆ ನೋಡ್ಬೇಕು. ನೋಡ್ಕೊಳ್ಳೋರು ಯಾರು? ಇವರು ಹೋದ ಮೇಲೆ ಮತ್ತೆ ಯಾರು ಮಾಡ್ತಾರೆ? ಹಾಗಾಗಿ ಗಂಡನ ಜೊತೆಗೆ ಸಹಗಮನ. ವಾಸ್ತವಿಕವಾಗಿ ಇದಕ್ಕೆ ಅರುಂಧತಿ ಸ್ಥಾನ ಸಿಗತ್ತಂತೆ. ಗಂಡನ ಜೊತೆಗೆ ಒಂದೇ ಚಿತೆಯಲ್ಲಿ ದಹನ ಮಾಡಿಕೊಂಡ್ರೆ ಅರುಂಧತಿಯ ಸ್ಥಾನವನ್ನ ಪಡಿತ ದೊಡ್ಡ ಯಜ್ಞ ಅಂತೆ. ಅದಕ್ಕೆಲ್ಲ ಶಾಸ್ತ್ರದ ನಿಯಮ ಇಲ್ಲೇ ಇತ್ತು. ದ್ವಾಪರ ಯುಗದ ಕೊನೆ ಭಾಗದಲ್ಲಿ ಇದನ್ನು ಬೇಡ ಅಂತ ಶಾಸ್ತ್ರಗಳ ನಿರ್ಣಯ ಮಾಡಿಬಿಟ್ಟು. ಇಲ್ಲಿ ನೋಡಿ, ಕೀಚಕನಿಗೆ ಸದ್ಗತಿಯಾಗಬೇಕು. ಅವರಿಗೆಲ್ಲ ಸದ್ಗತಿ ಅಂತಾರ, ಅವನಿಗೇನು ಆಗಲ್ಲ, ದುಷ್ಟ ಅವನು. ಆದರೂ ಯಾರ ಅಪೇಕ್ಷೆಯಿಂದ ಇಡೀ ಆ ಪಾಪ ಅವಳ ದುಃಖದಲ್ಲೇ ಕೀಚಕ ಮರಣ ಹೊಂದಿದ್ದಾನೆ, ಅವನಿಗೆ ನಾವು ಸಂಸ್ಕಾರ ಮಾಡಬೇಕು. ಅವನ ಜೊತೆಗೆ ಇವಳಿಗೂ ನಾವು ದಹನ ಮಾಡಬೇಕು. ನೀವು ಒಪ್ಪಿಗೆ ಕೊಡಬೇಕು ಅಂತ ವಿರಾಟ ರಾಜನಿಗೆ ಬಂದು ಕೇಳ್ತಾರೆ. ಈಗ ನೋಡಿ ಪರಿಸ್ಥಿತಿ ವಿರಾಟಂದಿದೆ. ಈಗ ಒಪ್ಪಿಗೆ ಕೊಡಬೇಕು, ಕೊಡಬಾರದು. ಕೀಚಕ ಮಾಡಿದ್ದು ತಪ್ಪು, ಅದಕ್ಕೆ ಅವನಿಗೆ ದಂಡ ಸಿಕ್ಕಿದೆ ಅಂತ ಹೇಳಬೇಕಾಗಿತ್ತು. ವಿರಾಟ ರಾಜ ಅಂದ, ಅವಶ್ಯವಾಗಿ ಇವಳನ್ನು ದಹನ ಮಾಡಿ. ಕೊಟ್ಟುಬಿಟ್ಟ ಒಪ್ಪಿಗೆಯನ್ನ. ಕೀಚಕನ ಜೊತೆಗೆ ಈ ಸೈರಂಧ್ರಿಗೂ ಕೂಡ ದಹನವನ್ನ ಮಾಡಿ, ಅವಶ್ಯವಾಗಿ ಮಾಡಿ. ಯಾವಾಗ ವಿರಾಟ ರಾಜ ಅನುಮತಿ ಕೊಟ್ಟ ಅಷ್ಟಕ್ಕೆ ಕಾಯ್ತಿದ್ರು. ಆ ಎಲ್ಲ ಉಪಕೀಚಕರು ಬರ್ತಾರೆ, ದ್ರೌಪದಿಯನ್ನು ಹಿಡ್ಕೊಂಡು ಹೊರಟಂತೆ. ಜೋರಾಗಿ ಕೂಗುತ್ತಿದ್ದಾಳೆ. ಆಗಲೂ ಭೀಮಸೇನದೇವರು ಅಡಿಗೆ ಮನೆಯಲ್ಲೇ ಇದ್ದಾರೆ. ಏನೂ ಮಾಡೋ ಹಾಗಿಲ್ಲ.
ಕರ್ಕೊಂಡು ಹೊರಟಿದ್ದಾರೆ. ಒಂದು ಕಡೆಗೆ ಚಿತೆ ಮೇಲೆ ಅವನ ದೇಹ, ಕೀಚಕನ ಮರಣ ದೇಹ, ಇನ್ನೊಂದು ಕಡೆಗೆ ಈ ದ್ರೌಪದಿಯನ್ನ ಕರ್ಕೊಂಡು ಹೋಗ್ತಿದ್ದಾರೆ. ದೊಡ್ಡದಾದ ಚಿತೆಯನ್ನ ನಿರ್ಮಾಣ ಮಾಡಿದ್ದಾರೆ, ಕಟ್ಟಿಗೆಗಳನ್ನ ಹಾಕಿ. ಆ ಚಿತೆ ಮೇಲೆ ಕೀಚಕನ ದೇಹವನ್ನ ಇಟ್ಟು ಅದರ ಜೊತೆಗೆ ಇವಳನ್ನು ದಹನ ಮಾಡಬೇಕು. ಭೀಮಸೇನ ದೇವರು ಅಲ್ಲಿಂದ ಕರ್ಕೊಂಡು ಹೊರಟಿದ್ರು ಅವಳನ್ನ, ವಿರಾಟ ನಗರದಿಂದ. ಅಲ್ಲಿಂದ ಸುಮ್ಮನೆ ಇದ್ದಾರೆ. ಅವರು ಈ ಸ್ಮಶಾನಕ್ಕೆ ಬರೋದ್ರ ಒಳಗೆ ಬಂದುಬಿಟ್ಟಿದ್ರು ಅವರು. ಭೀಮಸೇನ ದೇವರವರು ವಾಯುದೇವರ ಅವತಾರ. ಅಲ್ಲಿ ಬರೋ ಹೊತ್ತಿಗೆ ಬರ್ತಾರೆ. ಎಷ್ಟು ಜನ ಉಪಕೀಚಕರು ದ್ರೌಪದಿಯನ್ನ ಎಳ್ಕೊಂಡು ಬರ್ತಾರೆ. ಕೀಚಕನ ಜೊತೆಗೆ ಎಲ್ಲರ ದೇಹವನ್ನು ಕೆಳ ಹಾಕಿದರು. ಒಂದೇ ಗಿಡ ಕಿತ್ತಿದ್ರ, ಎತ್ತರವಾದ ಗಿಡವನ್ನ ಕಿತ್ತಿ ಒಂದೊಂದೇ ಏಟ ಭೀಮನ ಪ್ರಹಾರ. ಅದು ಕೀಚಕರ ಜೊತೆಗೆ ಉಪಕೀಚಕರನ್ನು ಸಂಹಾರ ಮಾಡಿಬಿಡ್ತಾರೆ ಭೀಮಸೇನ ದೇವರು. ಯಾವಾಗ ಉಪಕೀಚಕರ ಸತ್ರ ನೋಡಿ, ಆಗ ಸ್ವಲ್ಪ ಭಯ ಶುರುವಾಯಿತು. ಅಲ್ಲಿವರೆಗೆ ಇರಲಿಲ್ಲ. ಕೀಚಕ ಸತ್ತ ಮೇಲೆ ಉಪಕೀಚಕರ ಪ್ರಭಾವ ಇತ್ತು. ಅವರು ಎಲ್ಲ ಯಾವಾಗ ಸಾಯ್ತಾರೆ, ಆಗ ಊರೊಳಗಿದ್ದ ಪ್ರಜೆಗಳೆಲ್ಲ ಬಂದು ವಿರಾಟ ರಾಜನಿಗಂತಾರೆ, ರಾಜ ಯಾಕೋ ಭಯಾನಕ ನಡೆದಿದೆ. ಒಬ್ಬ ಸತ್ತ ಸರಿ, ಅವನು ಸತ್ತಿದ್ದಾನೆ ಅಂತ ಹೇಳಿ ಅವನ ಜೊತೆಗೆ ಇವನನ್ನು ಸುಡೋದಕ್ಕೆ ಹೋದರೆ 100 ಜನ ಸತ್ತು ಹೋದರೆ. ಈಗ ಎಲ್ಲ ಊರಿನ ಜನ ಬಂದು ಹೇಳ್ತಾ ವಿರಾಟ ರಾಜನಿಗೆ, ನೀನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೇವೆ, ಆ ಕನ್ಯೆಯನ್ನ ದಯವಿಟ್ಟು ಊರು ಬಿಟ್ಟು ಹೊರಗೆ ಹಾಕ್ರಿ. ನಿನ್ನ ಹೆಂಡತಿಗೆ ಸೇವೆಗೆ ಅಂತ ಬಂದಿದ್ದವಳು, ಅವಳ ರೂಪಲಾವನ್ನೇ ನೋಡಿ ಕೀಚಕ ಸತ್ತ. ಕೀಚಕರ ಸಲುವಾಗಿ ಉಪಕೀಚಕರು, ಯಾರಿಗೆ ಗೊತ್ತು ನಾಳೆ ಇದೇ ಪರಿಸ್ಥಿತಿ ನಮಗೆ ಒದಗಿದರೆ. ಇಷ್ಟು ದಿನಗಳವರೆಗೆ ಅವರು ಗಂಡಂದ್ರು ಗಂಧರ್ವರು ಎಲ್ಲಿದ್ದಾರೆ ಗೊತ್ತಿರಲಿಲ್ಲ, ಅವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ. ಆದ್ರೆ ಈಗ ಉಪಕೀಚಕರನ್ನು ಅವರ ಗಂಡ ಬಂದು ಕೊಂದಿದ್ದಾರೆ, ಗಂಧರ್ವರು ಕೊಂದಿದ್ದಾರೆ ಅಂದ್ರೆ ಗಂಧರ್ವರ ಭಯ ನಮಗೂ ಆಗ್ತಿದೆ. ನಾವೆಲ್ಲ ನಿನ್ನ ರಾಜ್ಯದಲ್ಲಿ ಸುಖವಾಗಿರಬೇಕು, ನಮಗಲ್ಲ ನೀನು ಸುಖವಾಗಿರಬೇಕು ಅಂದ್ರೆ ಇವತ್ತಿನ ದಿನವೇ ಆ ಸೈರಂಧ್ರಿಯನ್ನ ಕರೆದು ಮನೆ ಬಿಟ್ಟು ರಾಜ್ಯ ಬಿಟ್ಟು ಹೊರಗಾಕು. ಪ್ರಜೆಗಳೆಲ್ಲ ಬಂದು ವಿರಾಟ ರಾಜನಿಗಂತಾರೆ. ಸಾಮಾನ್ಯವಾಗಿ ನೋಡಿ, ರಾಜ ಏನೇ ನಿರ್ಧಾರ ಮಾಡಬೇಕು ಅಂದ್ರೆ ಪ್ರಜೆಗಳ ಮಾತು ಕೇಳಿ. ಯಾಕಂದ್ರೆ ಅವನು ಆಳೋದೇ ಪ್ರಜೆಗಳ ಜೊತೆಗೆ, ಪ್ರಜಾಪಾಲಕ ಅವನು. ಇಡೀ ವಿರಾಟ ನಗರದ ಪ್ರಜೆಗಳೆಲ್ಲ ಬಂದು ಹೇಳ್ತಾರೆ, ಅವಳಿಂದ ನಮಗೆ ಭಯ ಆಗ್ತಿದೆ. ಇವತ್ತು ಉಪಕೀಚಕರು, ನಾಳೆ ಯಾರ ಪಾಳೆ ಅಂತ ಗೊತ್ತಿಲ್ಲ. ಯಾವಾಗ ಎಲ್ಲಿಂದ ಗಂಧರ್ವರು ಬರ್ತಾರೋ ಅದು ಮತ್ತು ರಾತ್ರಿನೇ ಮುಗಿಸ್ಬಿಡ್ತಾರೆ. ದಯಮಾಡಿ ಅವಳನ್ನು ಹೊರಗೆ ಹಾಕಿ ಅಂದ ಕ್ಷಣ ಕೀಚಕ ವಿರಾಟ ರಾಜ ಹೆಂಡತಿಯನ್ನ ಕರೆದ. ಸುದೇಶ್ನಾಳನ್ನ ಕರೆದು ವಿರಾಟ ರಾಜ ಅಂತಾನೆ, ನಾನು ಹೆಣ್ಮಕ್ಳ ಜೊತೆಗೆಲ್ಲ ಮಾತಾಡಲ್ಲ, ನೀನೇ ಅವಳ ಜೊತೆಗೆ ಹೇಳು. ಬೈಯೋದು ಬೇಡ, ಅವಳಿಗೆ ಬೈಯೋದು ಹೊಡೆಯೋದು ಏನು ಬೇಡ. ಸಾಕಮ್ಮ, ಇಷ್ಟು ದಿನ ನೀನು ಸೇವೆ ಮಾಡಿದ್ರೆ ಸಾಕಾಯಿತು. ಒಬ್ರು ಇಬ್ರು ಭಯ ಪಟ್ಟಿದ್ರೆ ಬೇರೆ, ಇಡೀ ನಮ್ಮ ವಿರಾಟ್ ನಗರ ಭಯ ಪಡ್ತಿದೆ. ಇಷ್ಟು ಜನರಿಗೆ ಭಯಪಡಿಸಿ ಅವರು ಇಲ್ಲಿರೋದು ಬೇಡ, ಅವಳಿಗೆ ಏನು ಬೇಕೋ ಕೊಟ್ಟು ಕಳಿಸು. ನಹಿ ಉತ್ಪಾಹತೆ ವಕ್ತು ಸ್ವಯಂ ಗಂಧರ್ವ ರಕ್ಷಿತ. ನೋಡು, ಅವಳಿಗೆ ಮನೆ ಇಲ್ಲ ಅಂತಿಲ್ಲ, ಏನೋ ಸೇವೆಗಂತ ಬಂದವಳು. 5 ಜನ ಗಂಡಂದರಿದ್ದಾರೆ, ಅವಳಿಗೂ ಮನೆ ಇದೆ. ಅವಳು ತನ್ನ ಮನೆಗೆ ಅವಳು ಹೋಗ್ಲಿ, ಇಲ್ಲಿ ಮಾತ್ರ ಇರೋದು ಬೇಡ. ಕಚ್ಚ ಸೈರಂತ್ರಿ ಭದ್ರಂತೆ ಯಥಾ ಕಾಮಂ ವರಾದನ್, ಎಲ್ಲಿ ಬೇಕಾದ್ರೂ ಹೋಗು. ಯಾಕಂದ್ರೆ ಇವಳು ಬರುವಾಗಲೇ ಹೇಳಿದ, ನನಗೆ ಹಿಂದೆ ಮುಂದೆ ಯಾರಿಲ್ಲ, ನಾನು ಕೆಲವು ದಿನ ನಿಮ್ಮ ಹತ್ರ ಇರ್ತೀನಿ ಅಂತ. ಅದು ಯಾರು ಇಲ್ಲ ಅಂದ್ರೆ ಏನು ಹೊರಗೆ ಕಳಿಸ್ತೀರೋ, ಎಲ್ಲಾದ್ರೂ ಹೋಗ್ಲಿ, ಇಲ್ಲಿಂದ ಹೋಗ್ಲಿ ಮೊದಲು ಅಂತಾನೆ ವಿರಾಟ್ ರಾಜ. ಇಲ್ಲಿ ಅವಳು ಇರೋದು ಬೇಡ, ನೀನೇ ಅವಳನ್ನ ಹೇಳಿ ಕಳಿಸು ಅಂದ ಕ್ಷಣ, ಸರಿ ನಾನು ಮಾತಾಡ್ತೇನೆ ಅಂತ ಹೇಳಿದ್ದು ಸುದೇಶ್ನ. ರಾತ್ರಿ ಉಪಕೀಚಕ ಸತ್ತಿದ್ದಾರೆ. ಮಾರನೇ ದಿನ ಬೆಳಗ್ಗೆ ಸ್ನಾನ ಮಾಡಿ ದ್ರೌಪದಿ ಬರ್ತಾಳೆ. ಆಗ ಸುದೇಶ್ನ ಬಂದು ಸೈರಂಧ್ರಿಗೆ ಹೇಳ್ತಾಳೆ, ನೋಡಮ್ಮ, ನೀನು ಬಂದು ನನ್ನ ಸೇವೆ ಮಾಡಿದೆ, ಏನೇನೋ ನಡೆದು ಹೋಯಿತು ಅಂದವಳು. ನೋಡೋದ್ರೊಳಗೆ 15-20 ಎಲ್ಲ ಮುಗಿದು ಹೋಯಿತು. ನಿನ್ನ ಆ ರೂಪಲಾವಣ್ಯ ನೋಡಿ ಒಂದು ಏನಾಗಿತ್ತಂದ್ರೆ, ವಾಸ್ತವಿಕವಾಗಿ ಆ ಸೈರಂಧ್ರಿ ಬಂದಾಗ ಒಂದು ಮಾತು ಹೇಳಿದ್ದಂತೆ. ಯಾರು? ಸುದೇಶ್ನ. ನಾನು ಅಜ್ಞಾತವಾಸ ಅಂತ ಹೇಳಿಲ್ಲ, ಕೆಲವು ದಿನ ಇಲ್ಲಿ ಇರ್ತೇನೆ ಅಂದಾಗ ಇವಳೇನಂತಾಳೆ, ನೀನು ಇಲ್ಲಿರೋದು ಬೇಡ, ನೀನು ವಾಸ ಮಾಡೋದಕ್ಕೆ ಒಂದು ಬೇರೆ ಮನೆ ತೋರಿಸ್ತೇನೆ. ಯಾಕಂದ್ರೆ ನಿನ್ನ ಈ ರೂಪಲಾವಣ್ಯ ನೋಡಿ ಯಾರಿಗಾದ್ರೂ ತಲೆ ಕೆಡ್ತದೆ. ಯಾಕೆ ಅವ್ರು ಹೇಳಿದ್ದಂತೆ ಸುದೇಶ್ನ, ನಾಳೆ ನನ್ನ ಗಂಡನೂ ಬೇಕು ಅಂದ್ರೆ ಬೇಕಾಗಬಹುದು.
ನಿನ್ನ ರೂಪಲಾವಣ್ಯ ನೋಡಿ ನನ್ನ ಗಂಡನ ಮನಸ್ಸು ತಿರುಗುತ್ತದೆ, ನೀನು ಇಲ್ಲಿರೋದು ಬೇಡ ಅಂತ ಮೊದಲನೇ ದಿವಸ ಬಂದಾಗಲೇ ಹೇಳಿದ್ರು. ಆದರೂ ಇವತ್ತು ಅವಳ ಸೌಂದರ್ಯವನ್ನ ನೋಡಿ ಕೀಚಕ ಸತ್ತು ಹೋಗ್ತಾನೆ, ಉಪಕೀಚಕರೆಲ್ಲ ಸತ್ತು ಹೋಗಿ ಎಂತಾಯ್ತಿದು ಅಂತ ಎಲ್ಲರಿಗೂ ಒಂದು ಪ್ರಶ್ನೆ ಉಳಿತು ನೋಡಿ. ಇದು ಬೆಳಗಿನ ಜಾವ ಚೆನ್ನಾಗಿದ್ದವ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿದ ಕೀಚಕ ರಾತ್ರಿ ಉಂಡೆ ಆಗ್ತಾನಂದ್ರೆ ಭೀಮಸೇನ ದೇವರು ಅವನ ಶರೀರ ಉಂಡೆ ಮಾಡ್ತಾರೆ. ಅವನು 13ನೇ ದಿವಸ ಮತ್ತೆ ಉಂಡೆ ಆಯಿತು. ಎಲ್ಲರಿಗೆ ಪ್ರಶ್ನೆ. ಕೊನೆಗೆ ಏನಾಯ್ತಂದ್ರೆ ವಿರಾಟರಾಜ ಸಭೆಯೊಳಗೆ ಎಲ್ಲರೂ ಬಂದ್ರು. ಇದರ ಬಗ್ಗೆ ಯಾರಿಗಾದ್ರೂ ಗೊತ್ತಿದೆಯಾ ಹೇಳ್ರಿ? ಕೀಚಕ ಹೆಂಗ್ ಸತ್ತ, ಉಪಕೀಚಕರು ಹೆಂಗ್ ಸತ್ತು, ಯಾರು ಕೊಂದ್ರು, ಯಾರು ಕೊಂದಿದ್ರು? ಯಾರಿಗೆ ಗೊತ್ತಿಲ್ಲ. ಯಾರು ಹೇಳಬೇಕು? ಅದು ನಡೆದದ್ದು ರಾತ್ರಿ ಹೊತ್ತು, ಗೊತ್ತಿದ್ದದ್ದೇ ಇಬ್ಬರಿಗೆ, ಒಂದ ಭೀಮನಿಗೆ ಇನ್ನೊಂದು ದ್ರೌಪದಿಗೆ. ಎಷ್ಟು ವಿಚಿತ್ರ ಅಂದ್ರೆ ಅರ್ಜುನ ಅವ್ರಿಗೆ ಸಂದೇಹ ಇತ್ತು, ಧರ್ಮರಾಜನಿಗೆ ಅರ್ಜುನನಿಗೆ ಭೀಮನೇ ಕೊಂದಿದ್ದಾನೆ ಅಂತ. ಆದರೆ ನಮ್ಗೆ ಗೊತ್ತಿದೆ ಅಂತ ತೋರಿಸ್ಕೊಂಡ್ಬಿಟ್ರೆ ಇವ್ರ ಒಳಗೆ ಏನೋ ಇದೆ ಅಂತ ಆಗತ್ತಲ್ಲ. ಹಾಗಾಗಿ ನಮ್ಗೆ ಗೊತ್ತಿದ್ರು ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಅವರು ನಾಟಕ ಮಾಡಬೇಕಾಗತ್ತೆ. ಕೊನೆಗೆ ಇದೆಲ್ಲದಕ್ಕೂ ಕಾರಣ ಸೈರಂಧ್ರಿ. ಅವಳು ಇಲ್ಲಿಂದ ಹೊರಡಬೇಕು ಅಂದ ಕ್ಷಣ ಯಾವಾಗ ಸುದೇಶ್ನ ಬಂದು ಕೈ ಜೋಡಿಸಿದ್ದ, ಸಾಕಮ್ಮ ಇರಬೇಡ, ನೀನು ಇಲ್ಲಿದ್ರೆ ಯಾರಿಗೆ ತೊಂದರೆ ಆಗತ್ತೆ ಗೊತ್ತಿಲ್ಲ, ದಯಮಾಡಿ ಇಲ್ಲಿಂದ ಹೊರಡು ಅಂದ ಕ್ಷಣ ಆಗ ಒಂದು ಮಾತು ಹೇಳ್ತಾಳೆ, ಇಷ್ಟು ದಿನ ನನ್ನನ್ನು ಇಟ್ಕೊಂಡಿದ್ರೆ ಇನ್ನು 13 ದಿವಸ ಇರ್ತೇನೆ ಅಂತ. 13ನೇ ದಿವಸ ಕೀಚಕದ 13 ದಿವಸ ಆಗ್ಬೇಕಲ್ಲ. ಆಲ್ರೆಡಿ ಕೀಚಕ ಸತ್ತ 2 ದಿನ, ಮೊದಲನೇ ದಿವಸ ಕೀಚಕ ಸತ್ತ, 2ನೇ ದಿನ ಒಬ್ಬ ಕೀಚಕರು, 15 ದಿನದೊಳಗೆ 2 ದಿನ ಮುಗಿದೋಗಿತ್ತು. ಇನ್ನು ಉಳಿದದ್ದು 13 ದಿವಸ ಮಾತ್ರ. 13 ದಿವಸ ಆದ ಮೇಲೆ ನೀವಿಲ್ಲಿ ಇರುವುದು ನಾನಿರಲ್ಲ. ದಯಮಾಡಿ ನಿಮ್ಮ ರಾಜನಿಗೆ ಹೇಳಿ, ಸುದೇಶ್ನ ಹೇಳ್ತಾಳೆ, ನಿಮ್ಮ ಗಂಡನಿಗೆ ಹೇಳಿ 13 ದಿನ ಮಾತ್ರ ನನ್ನನ್ನು ಎಲ್ಲೂ ಕಳಿಸೋದು ಬೇಡ, ಯಾರು ಇಲ್ಲ ನನಗೆ, ನಾನು ಹೋಗೋದಿಲ್ಲ ಅಂತ ಕ್ಷಣ ಸರಿ ಅಂತ ರಾಜ ವಿರಾಟ ರಾಜ ಆಯ್ತು, ಆಗಿದ್ದಾಗಲಿ ಇನ್ನೊಂದು 13 ದಿನ ತಾನೆ ಸರಿ ಇರಲಿ ಅಂತಾರೆ. ಈ ಕಡೆ ಏನಾಗಿತ್ತು, ಪಾಂಡವರು ಅಜ್ಞಾತವಾಸಕ್ಕೆ ಯಾವತ್ತು ಹೊರಟಿದ್ದಾರೆ ಅವತ್ತೇ 8 ದಿಕ್ಕುಗಳಿಗೆ ಪ್ರಜೆಗಳನ್ನು ತನ್ನ ಸೈನಿಕರನ್ನು ಕಳಿಸಿಬಿಟ್ಟಿದ್ದ, ಹುಡ್ಕೊಂಡು ಬನ್ನಿ ಅಂತ, ಹುಡುಕ್ರಿ ಅಂತ. ಆ ದುರ್ಯೋಧನನ ಸೈನಿಕರು ಎಲ್ಲಾ ಕಡೆಗೆ, ಮಗಧ ದೇಶಕ್ಕೆ, ಈ ಮತ್ಸ್ಯ ದೇಶ ಬಿಟ್ಟು ಎಲ್ಲಾ ಕಡೆ ಹೋಗಿದ್ದಾರೆ. ಪರ್ವತಗಳಲ್ಲಿ, ಗಿಡಗಳಲ್ಲಿ, ಎಲ್ಲೋ ತೊಪ್ಪಳದಲ್ಲಿ ಎಲ್ಲಾ ಕಡೆ ಹುಡುಕ್ತಾರೆ. ಅವರೆಲ್ಲ ಹುಡುಕೊಂಡು ಬರೋ ಹೊತ್ತಿಗೆ 1 ವರ್ಷ ಆಗಿತ್ತಂತ ನೋಡಿ. ಅಜ್ಞಾತವಾಸದಲ್ಲಿ ಎಲ್ಲಿದ್ದಾರೆ ಪಾಂಡವರು ಹುಡುಕೊಂಡ್ ಬನ್ನಿ ಅಂತ ದುರ್ಯೋಧನ ಕಳಿಸಿದ. ಅವರೆಲ್ಲ ಹುಡುಕಿಕೊಂಡು ಬಂದು ಹೇಳ್ತಾರೆ, ದುರ್ಯೋಧನಿಗೆ ಹೇಳ್ತಾರೆ, ನಮಗೆ ಎಲ್ಲೂ ಪಾಂಡವರು ಕಾಣಿಸಿಲ್ಲ, ಯಾವ ಪರ್ವತ ಗುಹೆಯೊಳಗಿಲ್ಲ, ಎಲ್ಲಿ ಗಿಡದಲ್ಲಿ ಇಲ್ಲ, ಹೊರದಲ್ಲಿ ಇಲ್ಲ, ಎಲ್ಲಿ ಪರ್ವತ ಎಲ್ಲೂ ಇಲ್ಲ. ಎಲ್ಲೂ ಇಲ್ಲ ಅಂದ್ರೆ ಅವರು ಸತ್ತೋಗಿರ್ಬೇಕು, ನಾಶ ಆಗಿರ್ಬೇಕು, ಎಲ್ಲಾದ್ರೂ ಒಬ್ಬರಿಗೆ ಕಾಣಿಸ್ಬೇಕಲ್ಲ. ಅವ್ರು ಎಲ್ಲೂ ಒಬ್ಬರಿಗೊಬ್ಬರಿಗಲ್ಲ, ಸಾವಿರಾರು ಜನ ನಾವು ಹುಡುಕ್ತಾ ಇದ್ದೇವೆ, ಯಾರ ಕಣ್ಣಿಗೂ ಕಾಣಿಸಿಲ್ಲ ಅಂದ್ರೆ ಅವರು ನಾಶ ಆಗಿದ್ದಾರೆ. ದುರ್ಯೋಧನ ಚಿಂತೆ ಮಾಡಬೇಡ, ನೀನೇನು ಇಚ್ಛೆ ಪಡ್ತಿದ್ದೆ ಅದೇ ಆಯಿತು. ಹಂಗೆ ತಿಳ್ಕೊಂಡ್ಬಿಟ್ಟಿದ್ರೆ ಎಲ್ಲರೂ. ಒಬ್ಬ ವ್ಯಕ್ತಿ ಬಹಳ ದಿನ ಕಾಣಲಿಲ್ಲ ಅಂದ್ರೆ ಎಲ್ಲಿ ಅಂತ ಆಮೇಲೆ ವಿಚಾರ. ಬಹಳ ದಿನ ಕಾಣಲಿಲ್ಲ, ಎಲ್ಲಿ ಹೋಗಿದ್ರಿ? ಯಾಕಂದ್ರೆ ಹೊರ ದೇಶಕ್ಕೆ ಹೋದವರು ಕಾಣಲ್ಲ, ಹಾಗಾಗಿ ಬರೀ ಹೋದ್ರು ಅಲ್ಲಿಗೂ ಬರಲ್ಲ, ಎಲ್ಲಿ ಹೋಗಿದ್ರಿ ಅಂತ ಕೇಳಬೇಕು. ಎಲ್ಲ ಕಡೆಗೆ ಹುಡುಕಿದ್ರು ಕಾಣಲಿಲ್ಲ, ಅವ್ರು ಹೋಗಿರ್ಬೇಕು ಬಿಡು. ಈಗ ನಾವಾಗಿ ಪಾಂಡವರನ್ನ ಹೊಡೆಯೋದೇನು, ಅವರಾದವರು ಹೋಗಿದ್ದಾರೆ, ಅವ್ರು ನಾಶ ಆಗಿ ಹೋಗಿರ್ತಾರೆ, ಅವರನ್ನ ಹುಡುಕಿನೂ ಲಾಭ ಇಲ್ಲ, ಅವ್ರ ದೇಹ ಬಿಟ್ಟಿದ್ದಾರೆ ಅಂತ ಎಲ್ಲ ಸೈನಿಕರು ದುರ್ಯೋಧನ ಪರಿವಾರದವರು ಬಂದು ಹೇಳಿದರೆ ಭೀಷ್ಮಾಚಾರ್ಯರಂತ ಮೂರ್ಖರಿದ್ದೀರಿ. ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಅಂತಾರೆ, ಮರಣ ಇಲ್ಲ ಅವರಿಗೆ, ಪಾಂಡವರು ಸತ್ತಿದ್ದಾರೆ ಅಂತ ತಿಳ್ಕೊಂಡೇನು, ಮೂರ್ಖರ ನೀವು. ಎಲ್ಲರ ಒಳಗಿದ್ದು ಉಸಿರಾಡೋ ದೇವರು ಭೀಮಸೇನ ದೇವರು, ಅವರು ಎಲ್ಲರೂ ಒಂದು ಕಡೆಗಿದ್ದಾರೆ. ಅವರು ನಾಶ ಹೊಂದಿದ್ದಾರೆ ಅಂತ ನೀವು ತಿಳ್ಕೊಂಡದ್ದು ತಪ್ಪು. ಅವರು ಎಲ್ಲೋ ಇದ್ದಾರೆ, ಸುರಕ್ಷಿತವಾಗಿದ್ದಾರೆ, ಅಜ್ಞಾತವಾಸ ಸುರಕ್ಷಿತವಾಗಿ ಮುಗಿಸ್ತಾ ಇದ್ದಾರೆ. ಇನ್ನೊಂದು 13 ದಿವಸಕ್ಕೆ ಅಜ್ಞಾತವಾಸ ಮುಗಿತದೆ, ನಿಮಗೆ ಮಾತ್ರ ಕೊನೆಯವರೆಗೆ ಗೊತ್ತಾಗಲ್ಲ, ಇದು ಸತ್ಯ ಅನ್ನೋ ಭೀಷ್ಮಾಚಾರ್ಯ. ಒಂದು ರೀತಿ ಒಳಗೆ ಆನಂದ ಆಗ್ತಿದೆ ಭೀಷ್ಮರಿಗೆ, ದ್ರೋಣರಿಗೆ. ಆದರೆ
ನಮ್ಮ ಮನಸ್ಸು ಹೇಳ್ತದೆ ಅವು ಸತ್ತಿಲ್ಲ. ಪಾಂಡವರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ನಮಗೆ. ಅವರೆಲ್ಲೂ ಒಂದು ಕಡೆಗೆಲ್ಲೋ ಇದ್ದಾರೆ. ಭೀಷ್ಮ ದ್ರೋಣರು ಮಾತಾಡಿ ಮುಗಿಸಿದ್ದಾರೆ. ಆ ಎಲ್ಲ ಸೈನಿಕರು ಹೇಳಿದರು ದುರ್ಯೋಧನನಿಗೆ, ಎಲ್ಲ ಕಡೆಗೆ ಹುಡುಕಿದಿವಿ, ಪಾಂಡವರ ಸುಳಿವೇನು ಸಿಗಲಿಲ್ಲ. ಆದ್ರೆ ಒಂದು ವಿಚಾರ ಗೊತ್ತಾಯಿತು. ಏನಾಯಿತು ಅಂದ್ರೆ ಮತ್ಸ್ಯ ದೇಶದೊಳಗೆ ಕೀಚಕ ಸತ್ತಿದ್ದಾನೆ. ಕೀಚಕ ಸತ್ತಿದ್ದಾನೆ. ಯಾರು ಗಂಧರ್ವರನ್ನು ಕೊಂದಿದ್ದಾರಂತೆ. ಆ ಕೀಚಕನ ತಮ್ಮ ಉಪಕೀಚಕರು ಸತ್ತಿದ್ದಾರೆ. ಇಷ್ಟು ಮಾತ್ರ ನಮಗೆ ಹೊಸ ವಿಷಯ. ಇದೊಂದು ಗೊತ್ತಾಗಿದೆ, ಬೇರೆ ಗೊತ್ತಾಗಿಲ್ಲ. ನೋಡಿ, ಕೀಚಕ ಸತ್ತಿದ್ದಾನ ಅಂದಾಕ್ಷಣ ತಲೆ ಹೋಗೋದು ಬೇಡ. ದುರ್ಯೋಧನ ದುಷ್ಟ ಅವನು. ಯಾವಾಗ ಅಂದ್ರೆ ಕೀಚಕ ಸತ್ತಿದ್ದಾನೆ ಅಂತ ಆ ಸೈನಿಕರು ಬಂದ ಹೇಳಿದ ಮೇಲೆ, ಹೋಗ್ಲಿ ಕೀಚಕ ಸತ್ತರೆ ಸಾಯಿಲಿ, ನಮಗೆ ಬೇಕಾದದ್ದು ಪಾಂಡವರು, ಅವರನ್ನ ಮತ್ತೆ ಹುಡುಕ್ಸೋಣ, ಒಂದು ಕೆಲಸ ಮಾಡಿ ಮತ್ತೊಮ್ಮೆ ಹುಡುಕ್ಲಿಕ್ಕೆ ಹೋಗಿ ಅಂತ ಕಳಿಸ್ಬೇಕಾಗ್ತ. ಎರಡನೇ ಬಾರಿ ತಲೆ ಬರಲಿಲ್ಲ ಅವನಿಗೆ. ಅಶ್ವತ್ಥಾಮರು ಬಂದು ಮಾತಾಡ್ತಾರೆ, ಕರ್ಣ ಬಂದು ಮಾತಾಡ್ತಾನೆ, ಅಲ್ಲಪ್ಪ ಎಷ್ಟೊತ್ತು ಹುಡುಕಿದ್ದಾರೆ ಸಿಕ್ಕಿಲ್ಲ, ಮಧ್ಯಾಹ್ನ ಕಳಿಸ್ತಿ ಅಂತ. ಯಾರಿಗೆ ಗೊತ್ತು ಸ್ವಾಮಿ? ಭೀಷ್ಮಾಚಾರ್ಯ ಹೇಳಿಲ್ವ ಅವರೆಲ್ಲೋ ಒಂದ್ ಕಡೆ ಇದ್ದಾರೆ ಅಂತ? ಮೊದಲು ದುರ್ಯೋಧನ ತಲೆ ಹೋಗಲೇ ಇಲ್ಲ. ಎರಡನೇ ಬಾರಿ ಮತ್ತೆ ಸೈನಿಕರನ್ನೆಲ್ಲ ಕಳಿಸಿ ಇನ್ನೊಮ್ಮೆ ಹುಡುಕಿ, ಸಣ್ಣ 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 ಜಾಗದಲ್ಲೂ ಹುಡುಕಿ. ಆ ಸಂದರ್ಭದಲ್ಲಿ ಸುಶರ್ಮ ಅಂತ ದುರ್ಯೋಧನಿಗೆ ಅತ್ಯಂತ ಬೇಕಾದ ವ್ಯಕ್ತಿ, ಅವನು ಬಂದು ಹೇಳ್ತಾನೆ, ರಾಜ ಈಗ ನಾವು ಒಂದು ಕೆಲಸ ಮಾಡಬಹುದು ಅಂತ. ಕೀಚಕ ಸತ್ತದ್ದು ಮತ್ಸ್ಯ ದೇಶದಲ್ಲಿ. ಮತ್ಸ್ಯ ದೇಶದಲ್ಲಿ ಕೀಚಕ ಸತ್ತಿದ್ದಾನಂದ್ರೆ ಅವನನ್ನ ಯಾರು ಕೊಂದಿದ್ದಾರೆ ಅಂತ ಅಲ್ಲಿರುವ ಜನರಿಗೆ ಗೊತ್ತಿದ್ದೇ ಇರಲ್ಲ. ಅಲ್ಲ, ಅವ್ರು ಹೇಳಬೇಕಲ್ಲ ನಮಗೆ, ಯಾರು ಬಾಯಿ ಬಿಡ್ತಾರ? ಕೀಚಕನಂತಹ ದೊಡ್ಡ ವ್ಯಕ್ತಿ ಸತ್ತಂದರೆ ಯಾರು ಹೇಳಲ್ಲ. ಅದಕ್ಕಾಗಿ ಒಂದು ಕೆಲಸ ಮಾಡೋಣ, ನಾವೆಲ್ಲ ಸೈನಿಕರು ಹೋಗಿ ವಿರಾಟ ನಗರದಲ್ಲಿದ್ದ ಬೆಳ್ಳಿ, ಬಂಗಾರ, ರತ್ನ, ಮುತ್ತು, ವಿರಾಟ ರಾಜನ ಹತ್ರ ಲಕ್ಷ ಲಕ್ಷ ಆಕಳಗಳಿವೆ, ಅದನ್ನೆಲ್ಲ ಕಳ್ಳತನ ಮಾಡಿಕೊಂಡು ಬರೋಣ. ಯಾವಾಗ ಅವರ ಸಂಪತ್ತನ್ನು ನಾವು ಕಳ್ಳತನ ಮಾಡ್ತೇವೆ, ಆಗ ಅವರು ಭಯ ಪಟ್ಟು ಕೀಚಕ ಸತ್ತದ್ ಯಾರು ಅಂತ ಹೇಳ್ತಾರೆ. ಈ ವಿಚಾರ ಯಾವಾಗ ಸುಶರ್ಮ ಹೇಳದ ನೋಡಿ, ಆಗ ಬಂದ ದುರ್ಯೋಧನ ತಲೆಗೆ. ಅಲ್ಲಿಯವರೆಗೆ ಬಂದಿರಲಿಲ್ಲ. ದುರ್ಯೋಧನ ಅಂತ ಸ್ವಲ್ಪ ನಿಲ್ಲಿ ಅಂತ. ಕೀಚಕ ಸತ್ತಿದ್ದಾನೆ, ಮತ್ಸ್ಯ ದೇಶದಲ್ಲಿ ಸತ್ತಿದ್ದಾನೆ, ಹಾಗಾದ್ರೆ ಪಾಂಡವರು ಸಿಕ್ಕರು ಅಂತ. ಯಾಕಂದ್ರೆ ಇಡೀ ಜಗತ್ತಿನೊಳಗೆ ಅತ್ಯಂತ ಬಲಿಷ್ಠರು ಅಂದ್ರೆ 4 ಜನ. ಒಂದು ಭೀಮ, ಎರಡನೇದ್ದು ಬಲರಾಮ, ಮೂರನೇದ್ದು ಶಲ್ಯ, ನಾಲ್ಕನೇದ್ದು ಕೀಚಕ. ಈಗ ಸದ್ಯದಲ್ಲಿ ಬಲರಾಮ ದ್ವಾರಕೆಯಲ್ಲಿದ್ದಾನೆ, ಶಲ್ಯ ಮದ್ರ ದೇಶದಲ್ಲಿದ್ದಾನೆ, ನಾನು ಇಲ್ಲಿದ್ದೇನೆ. ಕೀಚಕ ಸತ್ತಿದ್ದಾನೆ, ಕೊಂದವನು ಭೀಮನೇ. ಭೀಮನ ಹೊರತಾಗಿ ಕೀಚಕರನ್ನು ಯಾರು ಕೊಲ್ಲಿಕ್ಕೆ ಸಾಧ್ಯವಿಲ್ಲ. ಕೀಚಕರನ್ನ ಮಾತಾಡಲಿಕ್ಕೆ ಭಯ ಪಡ್ತಾರೆ. ಹಾಗಾದ್ರೆ ಕೀಚಕ ಸತ್ತಿದ್ದಾರೆ ಅಂದ್ರೆ ಭೀಮನಿಂದ ಸತ್ತಿರ್ತಾನೆ. ಪಾಂಡವರೆಲ್ಲ ವಿರಾಟ್ ನಗರದಲ್ಲಿದ್ದಾರೆ. ಅಜ್ಞಾತವಾಸಕ್ಕಿಂತ ಮೊದಲು ಅವರಿದ್ದ ಜಾಗ ಗೊತ್ತಾಯಿತು. ಎಲ್ಲರೂ ಸೇರಿ ಹೋಗೋಣ, ಮತ್ತೆ ಅವರನ್ನ 12 ವರ್ಷ ಕಳಿಸೋಣ. ಆಗ ಬುದ್ಧಿವಂತಿಗೆ ಬಂತು ದುರ್ಯೋಧನನಿಗೆ. ಭೀಮನಿಂದ ಕೀಚಕ ಸತ್ತಿದ್ದಾನೆ ಅಂತ ವಿಚಾರ ಮಾಡಿ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಅಶ್ವತ್ಥಾಮಾಚಾರ್ಯ, ಕೃಪಾಚಾರ್ಯ, ಕರ್ಣ, ದುಶ್ಯಾಸನ, ದುರ್ಯೋಧನ ಎಲ್ಲ ಸೈನಿಕರನ್ನ ಕರ್ಕೊಂಡು ವಿರಾಟ್ ನಗರಕ್ಕೆ ಹೊರಟಿದ್ದಾರೆ. ವಿರಾಟ್ ನಗರಕ್ಕೆ ಬಂದು ಆ ಪಾಂಡವರನ್ನ ನೋಡಿ, ಅಜ್ಞಾತವಾಸಕ್ಕಿಂತ ಮೊದಲು ನಿಮ್ಮ ಪರಿಚಯ ಆಯಿತು, ಮತ್ತೆ ನೀವು 12 ವರ್ಷ ಹೋಗಬೇಕು ಅಂತ ಎಲ್ಲರೂ ಅಲ್ಲಿಂದ ಹೊರಟಿದ್ದಾರೆ. ನಾಳೆ ಬರ್ತಾರೆ ವಿರಾಟ್ ನಗರಕ್ಕೆ. ಬಂದ ಮೇಲೆ ಏನೇನು ವಿಚಾರಗಳು ನಡೀತು, ಏನ್ ಮಾಡಿದರು, ಪಾಂಡವರು ಅಲ್ಲೇ ಇದ್ದಾರೆ ಅಂತ ಗೊತ್ತಾದ ಮೇಲೆ ಅಷ್ಟೊತ್ತಿಗೆ ಅಜ್ಞಾತವಾಸ ಮುಗಿದಿತ್ತೋ ಹೇಗೆ? ಮುಗುದಿಲ್ಲ ಅಂದ್ರೆ ಮತ್ತೆ 12 ವರ್ಷ ವನವಾಸಕ್ಕೆ ಹೋಗಬೇಕು. ಮುಗಿದಿತ್ತು ಅಂದ್ರೆ ಹೇಗೆ ಮುಗಿದಿತ್ತು? ಇನ್ನು ನಾಳೆ ನಾಡಿದ್ದು 2 ದಿನ ವಿರಾಟ ಪರ್ವದ ಪ್ರವಚನ ಇದೆ. ವಿಶೇಷವಾಗಿ ಅರ್ಜುನನ ಅತ್ಯಂತ ವೈಭವದ ಒಂದು 5 ಜನ ಪಾಂಡವರು, ಅದರಲ್ಲೂ ವಿಶೇಷವಾಗಿ ಆ ಭೀಷ್ಮ ದ್ರೋಣಾಚಾರ್ಯರ, ಕೃಪಾಚಾರ್ಯ, ದುಶ್ಯಾಸನ, ಕರ್ಣ ಎಲ್ಲರ ಜೊತೆಗೆ ಒಬ್ಬಂಟಿಗನಾಗಿ ಅರ್ಜುನ ಹೋರಾಡಿ ಬರ್ತಾನೆ. ಅರ್ಜುನನ ವಿಜಯದ ಕಥೆ ಅದು ವಿರಾಟ ಪರ್ವದ ಕೊನೆ ಭಾಗ.
ಅಷ್ಟು ಅರ್ಜುನನ ಪರಾಕ್ರಮ ನೋಡಿ ವಿರಾಟ್ ರಾಜ ಅಂತಾನೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ. ನಿನ್ನ ಮಗಳನ್ನ ತಗೊಂಡು ನಾನೇನ್ ಮಾಡ್ಲಪ್ಪ, ಆಲ್ರೆಡಿ 3 ಜನ ಇದ್ರು ಅವನಿಗೆ. ನಿನ್ನ ಮಗಳನ್ನ ಕೊಡು ಬೇಡ ಅಂತಿಲ್ಲ, ನನಗಲ್ಲ ನನ್ನ ಮಗನಿಗೆ ಕೊಡು ಅಂತ ಆ ಉತ್ತರಾದೇವಿಯನ್ನ ಅಭಿಮನ್ಯುವಿಗೆ ವಿವಾಹ ಮಾಡ್ತಾರೆ. ಅಭಿಮನ್ಯು ಉತ್ತರಾದೇವಿಯರ ವಿವಾಹ ಆಯಿತು ಅಂದ್ರೆ ವಿರಾಟ ಪರ್ವದ ಮಂಗಳ. ಅದು ನಾಡಿದ್ದು ಭಾನುವಾರ, ನಾಳೆ ನಾಡಿದ್ದು 2 ದಿನ ಶ್ರವಣ ಮಾಡಿ ವಿರಾಟ ಪರ್ವದ ಶ್ರವಣದಿಂದ ನೋಡಿ ಮಳೆ ಬರಲಿ ಅಂತ ವಿರಾಟ ಪರ್ವ. ಆದರೆ ನಾವು ಸಂಘದಲ್ಲಿ ಮೊದಲು ಹೇಳಿದ್ದು ಯಾಕೆ ಹೇಳಿ? ವಿರಾಟ ಪರ್ವ ಮಳೆ ಬರಲಿ ಅಂತ. ಮಾತು ಸಂಘದಲ್ಲಿ ಮೊದಲು ಯಾಕೆ ಹೇಳಿದ್ದು ಅಂದ್ರೆ ಮುಂದಿನ ಎಲ್ಲಾ ಪರ್ವಗಳು ನಿರ್ವಿಘ್ನ ಆಗಲಿ ಅಂತ. ಯಾಕಂದ್ರೆ ಸಮಗ್ರ ಮಹಾಭಾರತ ಮುಗಿಸಿ ಕುರುಕ್ಷೇತ್ರದಲ್ಲಿ ಮಂಗಳ ಮಾಡೋದಿದೆ. ಆ ಕುರುಕ್ಷೇತ್ರದಲ್ಲಿ ಮಂಗಳ ಆಗುವವರೆಗೂ ಯಾವ ವಿಘ್ನಗಳು ಬರಬಾರದು ಅಂತ ಮಂಗಳ ಅಂತಾರಲ್ಲ, ಪ್ರಾರಂಭದಲ್ಲಿ ಮಂಗಳಾರತಿ ಮಾಡ್ತೀವೋ ಇಲ್ಲೋ, ಅಂದ್ರೆ ವಿರಾಟ ಪರ್ವದ ಪ್ರವಚನದಿಂದ ಮಹಾಭಾರತ ಶುರುವಾಗಿ ಎಲ್ಲ ಪರ್ವಗಳನ್ನ ಇಲ್ಲಿ ಶ್ರವಣ ಮಾಡಿ ಕೊನೆಯದಾದ ಒಂದು ಪರ್ವವನ್ನ ಕುರುಕ್ಷೇತ್ರದಲ್ಲಿ ಶ್ರವಣ ಮಾಡಿ ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡೋಣ. ನಾಳೆ ನಾಡಿದ್ದು ಈ 2 ದಿವಸ ಗೋಗ್ರಹಣದ ಕಥೆ, ದುರ್ಯೋಧನಾದಿಗಳೆಲ್ಲ ಬಂದದ್ದು. ಇನ್ನೂ ಮುಗುದಿಲ್ಲ ಅಜ್ಞಾತವಾಸ ಅಂತ ಅವರಂತಾರೆ, ಮುಗುದಿದೆ ಅಂತ ಭೀಷ್ಮಾಚಾರ ಅಂತ. ಆಲ್ರೆಡಿ ಅವರ ಅಭ್ಯಾಸವಾದ ಮುಗುದಿದೆ, ಅವರು ಮತ್ತೆ ಹೋಗಬೇಕಾಗಿಲ್ಲ ಅಂತಾರೆ. ಆ ವಿಚಾರಗಳನ್ನ ನಾಳೆ ನಾಡಿದ್ದು ಮತ್ತೆ ಶ್ರವಣ ಮಾಡೋಣ. ಭಾರತೀಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮೋ ಹರೇ ನಮೋ ಹರೇ ನಮಃ. ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ತ್ರಯೋದಶಿ ತಿಥಿ. ನಾಳೆಗೆ ಅನುರಾಧ ನಕ್ಷತ್ರ, ಸಾಧ್ಯ ಯೋಗ, ಕೌರವಕರ್ಣ. ನಾಳೆಗೆ ಪ್ರದೋಷ ಪೂಜೆ ಇದೆ. ಹಿತೇಷ್ಟ ಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ. ನಕ್ಷತ್ರಾಧರತೆ ಪಾಪಂ ಯೋಗಾಗ್ರೋಪ ನಿವಾರಣಂ ಕರ್ಣಾಂಕಾರ ಸಿದ್ಧಿಸ್ಯ ಪಂಚಾಂಗ ಫಲವಿತ್ತಮಂ ಏತೇಷಾಂ